ಹಲವು ದಿನಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸುದ್ದಿಗಳಿಂದ ಪಾರ್ಟಿ ರೌಂಡ್ಸ್ನ ಆರಂಭಿಸ್ತಾ ಇದ್ವಿ. ಬನ್ನಿ ಇವತ್ತು ಬಾಗಲಕೋಟೆ ರಣಕಣದಲ್ಲಿ ಏನಾಗ್ತಿದೆ ನೋಡೋಣ. ಎರಡೂ ಕಡೆಗಳಿಂದ ಭರ್ಜರಿ ಪ್ರಚಾರ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಮೇಶ್ ಮೇಟಿ ಪರ ಮತಬೇಟೆಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಹಳ ಆತ್ಮೀಯರು ಅನ್ನಿಸಿಕೊಂಡಿದ್ದ HY ಮೇಟಿ ಅವರ ಮರಣದಿಂದ ಚುನಾವಣೆ ನಡೀತಾ ಇದೆ. ಅವರ ಮಗ ಉಮೇಶ್ ಮೇಟಿ ಕ್ಯಾಂಡಿಡೇಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ಪ್ರಚಾರಕ್ಕಿಳಿದಿದ್ದಾರೆ. ಇವತ್ತು ಮತ್ತು ನಾಳೆ ಅಲ್ಲೇ ಇರ್ತಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರಚಾರ. ಹಳೆ ಬಾಗಲಕೋಟೆ ಪ್ರದೇಶದಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅವರು ಕಳ್ಳೆತ್ತು ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. 2028ರ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಅಧಿಕಾರಕ್ಕೆ ಬರ್ತೀವಿ. ಉಳುಮೆ ಮಾಡುವ ಎತ್ತುಗಳ ಬೇಕು, ಕಳ್ಳೆತ್ತು ಬಿಜೆಪಿ ಅವರು ಅಂತ. ನಾನು ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ಕಾರ್ಯಕರ್ತನಾಗಿ ಬಂದಿದ್ದೀನಿ. ದಯಮಾಡಿ ಉಮೇಶ್ ಮೇಟಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ. ಬಿಜೆಪಿ ಅವರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತಕ್ಕೆ ದುಡ್ಡು ಕೊಡಲಿಲ್ಲ ಅಂತ. ಇಪ್ಪತ್ತೆಂಟನೇ ಇಸ್ವಿ ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು. ಗೆಯ್ಯೆತ್ತಿ ತಾನೇ ಮೇವು ಹಾಕಬೇಕು. ಕಳ್ಳೆತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆತ್ತುಗಳು. ಅದರಿಂದ ಅವರಿಗೆ ವೋಟ್ ಹಾಕಕ್ಕೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ತಾವೆಲ್ಲರೂ ಕೂಡ ಹೇಗೆ HY ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿಯಾಗಿ ಉಮೇಶ್ ಮೇಟಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದವರು ಕೂಡ 4 ವರ್ಷ ಅಧಿಕಾರ ಮಾಡಿದ್ರು. ಅವರ ಅಧಿಕಾರದ ಅವಧಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. UKP 3ನೇ ಹಂತ ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಎರಡೂ ಕಡೆ ಅವ್ರದೇ ಸರ್ಕಾರ ಇದ್ರೂ ಕೂಡ ನರೇಂದ್ರ ಮೋದಿ ಅವರು ಕೇಂದ್ರದ ಪ್ರಧಾನಮಂತ್ರಿ, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ್ಯಾರು ಕೂಡ ಪ್ರಯತ್ನ ಮಾಡಲಿಲ್ಲ. 28ನೇ ಇಸ್ವಿ ರಾಜ್ಯದ ಮತದಾರರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಕಡೆ ಬಿಜೆಪಿನೇ ಗೆಲ್ಲೋದು. ಸೋಲಿನ ಆತಂಕದಿಂದ ಮುಖ್ಯಮಂತ್ರಿಗಳು 5 ದಿನ ಪ್ರಚಾರಕ್ಕೆ ಬಂದಿದ್ದಾರೆ. ಹಣ ಬಲ ತೋಳಬಲದಿಂದ ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಅಂತ.
ಪಕ್ಷದ ಎಲ್ಲ ಮುಖಂಡರುಗಳು ಬಾಗಲಕೋಟೆ ಇರಲಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರಲಿ, ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ರಣೋತ್ಸಾಹ ಇವತ್ತು ನಾವು ನೋಡ್ತಾ ಇದ್ದೇವೆ. ಮತ್ತು ಇದಕ್ಕಿಂತ ಮಿಗಿಲಾಗಿ ಮತದಾರರು ಸಹ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಆ ಒಂದು ಉತ್ಸಾಹದಲ್ಲಿ ಮತದಾರರು ಕೂಡ ಇದ್ದಾರೆ. ಸರ್, ಈಗ ನಾವು ನೋಡ್ತಾ ಇದ್ರೆ ಸಚಿವ ಸಂಪುಟವೇ ಇಲ್ಲಿದ್ದಂಗಿದೆ. CM ಬರ್ತಾ ಇದ್ದಾರೆ, 5 ದಿನ ಉಳ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಭ್ರಮೆನಲ್ಲಿದ್ದರು ಇವತ್ತು ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರುಗಳು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಉಪಚುನಾವಣೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಕಡೆ ಗಾಳಿ ಬೀಸ್ತಾ ಇರುತ್ತೆ. ಆ ಭ್ರಮೆನಲ್ಲಿ ಇವರು ಕೂಡ ಇದ್ದರು. ಆದರೆ ಈಗ ವಾಸ್ತವಿಕ ಸತ್ಯ ಏನು ಅಂತೇಳೋ ಅರ್ಥ ಆಗ್ತದೆ. ಸ್ವತಃ ಅವರ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟು ಕೂಡ ಎರಡೂ ಕ್ಷೇತ್ರದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ BJP ಗೆಲ್ತದೆ ಅನ್ನುವ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತಂಕಕ್ಕೀಡಾಗಿ ಇವತ್ತು ಮುಖ್ಯಮಂತ್ರಿಗಳು ಇಲ್ಲಿ ಬಾಗಲಕೋಟೆ ಬಂದು 4 ದಿನ ಇರ್ತೀನಿ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಯಾವ ಪ್ರಯೋಜನ ಕೂಡ ಇದು ಆಗೋದಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ, ಒಂದು ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ವೀರಣ್ಣ ಚರಂತಿಮಠ ಸಾಹೇಬ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಾರೆ. ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವರು ಹಿಂದುತ್ವದ ಅಸ್ತ್ರ ಹಿಡಿದು ಮತ ಕೇಳ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ. ಅದಕ್ಕೆ ಕಾಂಗ್ರೆಸ್ ನಾಯಕರ ಆಕ್ರೋಶ. ಬಿಜೆಪಿ ಅವರು ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅಂತಾರೆ. ನಮ್ಮ ಉಮೇಶ್ ಮೇಟಿ ಹಿಂದೂ ಅಲ್ವಾ? ಬಿಜೆಪಿಯ ಹಿಂದೂ ರಾಷ್ಟ್ರಕ್ಕಿಂತ ಡಬಲ್ ಹಿಂದೂ ರಾಷ್ಟ್ರ ನಾವು ಕಟ್ತೀವಿ ಎಂದು RB ತಿಮ್ಮಾಪುರ್, ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರ ಹೇಳಿಕೆ. ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ. ಮುಸ್ಲಿಮರ ಸಪೋರ್ಟ್ ಮಾಡ್ತಾರೆ, ಮುಂದೆಯೂ ಮಾಡ್ತಾರೆ ಅಂತ. ನಾವೇನೇನ್ ಮಾಡಿದೀವಿ ಅನ್ನೋದು ನಿಮ್ ಮುಂದೆ ಹೇಳ್ತೀವಿ. BJP ಅವ್ರು ನಿಮ್ಗೆ ಏನ್ರ ಮಾಡಿದ್ರ ನನಗೆ ಹೇಳ್ರಪ್ಪ, ನನಗಂತೂ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನಮ್ದು ಜೈರಾಮ ಶ್ರೀರಾಮ. ನಮ್ಮ ಹುಡುಗರು ಹಿಂದೂನೇ. ಹಿಂದೂ ರಾಷ್ಟ್ರ ಅವ್ರು ಏನ್ ಕಟ್ತಾರ ಡಬಲ್ ಕಟ್ತೀವಿ. ಎಲ್ಲ ಜಾತಿಯನ್ನು ಪ್ರೀತಿ ಮಾಡ್ತೀವಿ, ಗೌರವ ಕೊಡ್ತೀವಿ. ನಮ್ಮ ಮೇಟಿ ಉಮೇಶ್ ಮೇಟಿ ಯಂಗ್ ಐಕಾನ್ ಯಾವಾಗ ಬೇಕಾದ್ರೆ ನಿಮ್ ಕೆಲಸ ಮಾಡ್ತಾನ, ಏನು ಕೆಲಸ ಮುಂದುವರಿಸಿಕೊಂಡು ಹೋಗ್ತಾನ. ಬೈ ಎಲೆಕ್ಷನ್ ಅಲ್ಲಿ ಇವು 2 ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಒಂದು ಅನುಮಾನವೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಆದರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶ್ವಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ, ಯಾರ ಮನೆಯಲ್ಲಿ ಏನಾದರೂ ಅವರು ಸಾವಾದರೆ ಅವರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಭಾಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ, ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಇವತ್ತು ನಮಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರು. ನಮಗೆ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ. ದಾವಣಗೆರೆ ಉಪಚುನಾವಣೆಯ ಬಗ್ಗೆ ಆ ನಂತರ ಮಾತಾಡೋಣ. ಬಾಗಲಕೋಟೆ ಉಪಚುನಾವಣೆಯ ಚರ್ಚೆ ಮಾಡುವ ಸಮಯ. ನನ್ನ ಕೊಲೀಗ್ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಗೋವಿಂದ ಕಾರಜೋಳ ಅವರು ನಮಸ್ಕಾರ. ನಮಸ್ಕಾರ ಸರ್, ಯಾರದ್ದಾದರೂ ಸಾವಿನಿಂದ ಉಪಚುನಾವಣೆಗಳಾದಾಗ ಅವರು ಕುಟುಂಬದವರಿಗೆ ಟಿಕೆಟ್ ಕೊಡೋದು ಪರಿಪಾಠ. ಅನುಕಂಪದ ಅಲೆ ಕೆಲಸ ಮಾಡುತ್ತೆ ಅಂತ ಬಾಗಲಕೋಟೆಲೂ ಆಗ್ಬೋದಲ್ಲ ಅದು ಅನುಕಂಪ. HY ಮೇಟಿ ಅವರ ಬಗ್ಗೆ ಅನುಕಂಪ, ಅವ್ರ ಮಗನ ಗೆಲ್ಸನಪ್ಪ ಅಂತ ಜನ ಯೋಚನೆ ಮಾಡಿದರೆ
ಬಾಗಲಕೋಟೆಯಲ್ಲಿ ಅನುಕಂಪ ಇಲ್ಲ, ಹ್ಞೂ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಜನ. ಓಕೆ 2023ರಲ್ಲಿ ಬಡವರಿಗೆ 5 ಗ್ಯಾರಂಟಿಗಳ ಆಸೆ ತೋರಿಸಿ ಬಡವರ ಮನಸ್ಸನ್ನು ಕದ್ದು ಮತ ಪಡೆದು ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಅದಕ್ಕಾಗಿ ಇವತ್ತು ಜನ ಚರಂತಿಮಠರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾಡಿದಂಥ ಅಭಿವೃದ್ಧಿಯನ್ನು ತುಲನಾತ್ಮಕವಾಗಿ ನೋಡ್ತಾ ಇದ್ದಾರೆ. 1 ರೂಪಾಯಿ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು 3 ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ಜನ ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಾರೆ. ಗೋವಿಂದ ಕಾರಜೋಳ ಅವರ ಗ್ಯಾರಂಟಿ ವರ್ಕ್ ಆಗಿಲ್ಲ ಅಂತೀರಿ ನೀವು ಸರ್? ಪ್ರತಿ ಮನೆಗೆ 2,000 ರೂಪಾಯಿ ಸರ್, ಹೆಣ್ಣು ಮಕ್ಕಳಿಗೆ ಉಚಿತವಾದ ಬಸ್ ಪ್ರಯಾಣ, ಕರೆಂಟ್ ಬಿಲ್ ಇಲ್ಲ. 2,000 ರೂಪಾಯಿಗೆ ಮೋಸ ಹೋದದ್ದವರು ಈಗ ಅದೇ ಹೆಣ್ಣು ಮಕ್ಕಳು ಹೇಳ್ತಾ ಇದ್ದಾರೆ, ನಾವು ಮೋಸ ಹೋದ್ವಿ, ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಮತ ನೀಡೋದಿಲ್ಲ ಅಂತೇಳಿ. ಬರೀ ಗ್ಯಾರಂಟಿಯಿಂದ ಜನ ನಂಬುದಲ್ಲ, ಜನರು ಇವತ್ತು ವಿದ್ಯಾವಂತರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ 5 ಲಕ್ಷ ಕೋಟಿ ಸಾಲ ಮಾಡಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳಿಗೆ ಹಂಚಿದ್ರು, ತುಪ್ಪ ತಿಂದರು ಅನ್ನೋದು ಜನರ ಭಾವನೆ ಇದೆ. ಅದಕ್ಕಾಗಿ ಖಂಡಿತವಾಗಿಯೂ ಒಬ್ಬ ದಕ್ಷ ಆಡಳಿತಗಾರ ಮತ್ತು 56,000 ಮಕ್ಕಳಿಗೆ ಓದಲಿಕ್ಕೆ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿದಂಥ ಶ್ರೇಷ್ಠ ನಾಯಕ ಡಾಕ್ಟರ್ ವೀರಣ್ಣ ಚರಂತಿಮಠರು ಅವ್ರನ್ನ ಗೆಲ್ಸೇ ತೀರ್ತಾರೆ. ಈ ಸಿದ್ದರಾಮಯ್ಯ ಪರ್ಸನಲ್ ಬ್ಯಾಟಲ್ ಅಲ್ಲ ಇದು ಗೋವಿಂದ ಕಾರಜೋಳ್ರೆ. HY ಮೇಟಿ ಅವರು ಬಹಳ ಆತ್ಮೀಯರಾಗಿದ್ರು ನೋಡ್ರಿ, ಇವತ್ತು ಅವ್ರ ಪ್ರಚಾರ ಎಷ್ಟು ಜೋರಲ್ಲಿ. HY ಮೇಟಿ ಅವರು ನಾವು ಒಂದೇ ಪಕ್ಷದಲ್ಲಿದ್ವಿ. ಆ ಸಂದರ್ಭದಲ್ಲಿ ನಮಗೆ HY ಮೇಟಿ ಅವರು ನಮ್ಮ ಜೊತೆಯಲ್ಲಿ ಇದ್ರು. ಆದರೆ ಅವರು ಕಾಂಗ್ರೆಸ್ಗೆ ಹೋದ್ಮೇಲೆ ಅವರ ಸಂಪರ್ಕ ಇಲ್ಲ. ಅಲ್ಲ, ಬಟ್ ಕಾರಜೋಳ ಅವರು ನೀವು ಗ್ಯಾರಂಟಿ ಬಗ್ಗೆ ಹೇಳ್ತೀರಿ, ನಿಮ್ಮ ಪಕ್ಷದವರು ಬೇರೆ ಕಡೆ ಎಲ್ಲ ಗ್ಯಾರಂಟಿ ಕೊಟ್ಟ ಗೆಲ್ತಾರೆ ಚುನಾವಣೆ. ನಿಮಗೆ ಲಾಭ ಆಗೋದು ಕಾಂಗ್ರೆಸ್ನವ್ರಿಗೆ ಯಾಕೆ ಲಾಭ ಆಗಂಗಿಲ್ಲ? ಅದು ನಾನು ಹೇಳೋದು ಬರೀ ಗ್ಯಾರಂಟಿ ಕೊಟ್ಟರೆ ಆಗೋದಲ್ಲ ಅಥವಾ ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿನೂ ಆಗ್ಬೇಕು. ಸಾಲ ಎದಕ್ಕೆ ಮಾಡ್ತೀವಿ ನಾವು ರಾಜ್ಯದಲ್ಲಿ, ದೇಶದಲ್ಲಿ? ಅಭಿವೃದ್ಧಿಗಾಗಿ ಸಾಲ ಮಾಡ್ತೀವಿ. ಅಭಿವೃದ್ಧಿ ಮಾಡ್ದೇನೆ ಸಾಲ ಅಷ್ಟೇ ಮಾಡಿಟ್ರ ಜನ ಏನು ತಿಳ್ಕೊಳ್ತಾರ? ಬಟ್ 23 ಚರಂತಿಮಠ ಸೋಲಿಗೆ ಅಭಿವೃದ್ಧಿ ಮಾಡಿದ್ರು ಅಂತಾದರೆ 23 ಸೋತ್ರೆ ಯಾಕೆ ಅವರು? ನೋಡಿ, ಜನರಿಗೆ ಮೋಸ ಆಯಿತು. ಜನರಿಗೆ ನಾವು ನಿಮಗೆ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ, ನಿಮ್ಮ ಮಗ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟಿಗೆ 3,000 ಕೊಡ್ತೀವಿ, ನಿಮ್ಮ ಸೊಸೆ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟಿಗೆ 3,000 ಕೊಡ್ತೀವಿ. ಈ ರೀತಿ ಒಂದೊಂದು ಕುಟುಂಬಕ್ಕೆ 10,000-15,000 ರೂಪಾಯಿ ತಿಂಗಳ ಕೊಡ್ತೇವೆ ಮತ್ತು ಮೋದಿ ಅವರು ಕೊಡ್ತಕ್ಕಂಥ ಅಕ್ಕಿ ನಾವೇ ಕೊಡ್ತೀವಿ ಅಂತ ಬಿಂಬಿಸಿ ಜನರನ್ನ ಮೋಸ ಮಾಡಿದ್ರು, ಮನಸ್ಸನ್ನ ಕದ್ರು. ಈಗೂ ಹೇಳ್ತಾರೆ ಅವ್ರು. ಈಗ ಜಾರಕಿಹೊಳಿ ಅವರು ಅಲ್ಲಿ ಕೂತಾರ, ಇಲ್ಲ ನಿಮ್ಮ ಇದಕ್ಕೆ ರಸ್ತೆ ಮಾಡ್ತೀವಿ, ಅಭಿವೃದ್ಧಿ ಕೆಲಸ ಮಾಡ್ತೀವಿ, ದೇವಸ್ಥಾನ ಬೇಕಾ ದೇವಸ್ಥಾನ ಕಟ್ತೀವಿ, ಗಟ್ರ ಬೇಕು ಗಟ್ರ ಕಟ್ತೀವಿ, ನಿಮಗೇನು ಬೇಕಾದ ನಾವು ಕಟ್ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ನಿಮ್ಮ ಹತ್ರ ಏನದ ಕಟ್ಕೊಡಕ್ಕೆ? ನೀವಂತರೂ ಅಧಿಕಾರದಾಗಿಲ್ಲ. ನೋಡಿ, ಕಟ್ತೀವತ್ತು ಹೇಳಿದ್ರೆ ಜನ ನಂಬುದಿಲ್ಲ. 3 ವರ್ಷ ಏನ್ ಮಾಡಿದ್ರಿ ಲೆಕ್ಕ ಕೊಡಿ ಅಂತಾರ. ನಿಮ್ಗೆ ಅನಿಸುತ್ತಾ ಹಂಗೆ ಕೇಳ್ತಾರೆ ಅಂತ? ನನಗಂತರೂ ಅನ್ಸಲ್ಲ. ನನಗಂತೂ ಬೈ ಇಲೆಕ್ಷನ್ ಅಂತಂದ್ರೆ ರೊಕ್ಕ 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 ಅಷ್ಟ ಅನ್ಸುತ್ತೆ ನನಗೆ. ನಾನು ಚುನಾವಣೆ ನೋಡಿದ್ದು. ಡೆಫಿನೆಟ್ಲಿ ಕೇಳ್ತಾರೆ ಜನ. ಒಂದು 10% ಮೋಸ ಹೋಗ್ಬೋದು ಈ ಟೈಮ್, ಆದ್ರೆ 90% ಜನ ಜಾಗೃತರಾಗಿದ್ದಾರೆ. ಸುಳ್ಳು ಹೇಳೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಹೀಗಾಗಿ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಹತ್ರ ಲೀಡರ್ಶಿಪ್ ಇಲ್ಲಲ್ರಿ ಕಾರಜೋಳ ಸಾಹೇಬ್ರ? ಈಗ ಕಾಂಗ್ರೆಸ್ನಾಗ ಲೀಡರ್ಶಿಪ್ ಅದ, ಸಿದ್ದರಾಮಯ್ಯ ಅದಾರ, DK ಶಿವಕುಮಾರ್ ಅದಾರ, ಸತೀಶ್ ಜಾರಕಿಹೊಳಿ ಅದಾರ, MB ಪಾಟೀಲ್ ಅದಾರ, ಲೀಡರ್ಶಿಪ್ ಅದ ಅವ್ರ ಕಡೆ. ಕೇಳಿ ಲೀಡರ್ಶಿಪ್ ನಮ್ಮಲ್ಲಿ ಯಾಕಿಲ್ಲ ಅಂತ ಹೇಳ್ತೀರಿ? ಇಡೀ ಪ್ರಪಂಚನೇ ಮೆಚ್ಚತಕ್ಕಂಥ ನಮ್ಮ ನಾಯಕ
ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿದ್ದಾರ. ರಾಜ್ಯದಲ್ಲಿ ಕೇಳಿ, ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರ, ಜಗದೀಶ್ ಶೆಟ್ಟರ್ ಇದ್ದಾರ, ಯಡಿಯೂರಪ್ಪನವರಿದ್ದಾರ, ವಿಜೇಂದ್ರ ಇದ್ದಾರ, ಎಲ್ಲರೂ ಇದ್ದಾರೆ. ಕರೆಕ್ಟ್ ರೀ. ಬಟ್ ಈಗ ಮೊನ್ನೆ ಇಲೆಕ್ಷನ್ದಾಗ 23ರಾಗ ಬೊಮ್ಮಾಯಿ ಅವರು ಸೋತೋದ್ರು. ಜಗದೀಶ್ ಶೆಟ್ಟರ್ ನಿಮ್ಮ ಪಾರ್ಟಿಯವರ ಟಿಕೆಟ್ ಕೊಡಂಗಿಲ್ಲ ಅಂದ್ರೆ ಅದನ್ನ ಹೆಂಗೆ ಅವ್ರ ನಾಯಕರು ಅಂತ ಒಪ್ತಾರಲ್ಲೇ ಬಾಗಲಕೋಟೆ ಒಳಗೆ ಅವರನ್ನ? ಒಪ್ತಾರ ಜನ ಒಪ್ತಾರ. ಅಂದ್ರೆ ನಾನು ಲೀಡರ್ಶಿಪ್ ಅಂದ್ರೆ ಚರಿಷ್ಮಾ ಇರೋ ಲೀಡರ್ಶಿಪ್ ಅಂತ ಹೇಳೋದು. ನಿಮ್ಗೆ ಗೊತ್ತಾಗತ್ತೆ ಕಾರಜೋಳ ಚರಿಷ್ಮಾನೇ ಅದ. ಸೀಸನ್ಡ್ ಪೊಲಿಟಿಷಿಯನ್ ಅದೀರಿ. ನರೇಂದ್ರ ಮೋದಿಜಿ ಅವ್ರಕ್ಕಿಂತಲೂ ಚರಿಷ್ಮಾ ಇರ್ತಕ್ಕಂಥ ನಾಯಕರು ಇನ್ನೊಬ್ರು ಬೇಕಾ ನಿಮಗೆ? ಅಲ್ಲ, ನರೇಂದ್ರ ಮೋದಿ ಅವರ ಚರಿಷ್ಮಾ ಲೋಕಸಭಾ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ತೀವಲ್ಲ ಅಂತಾರೆ ಜನ. ಅದೇ ಕಾರಣಕ್ಕೆ ಸರ್ ಅಷ್ಟು ಡಿಫರೆನ್ಸ್ ಬರೋದು. ವಿಧಾನಸಭಾ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಪ್ರಪಂಚನೇ ಒಪ್ತದ, ಕರ್ನಾಟಕ ರಾಜ್ಯವು ಸೇರಿ ಒಪ್ತಾ ಇದೆ. ಅದಕ್ಕಿಂತಲೂ ಶ್ರೇಷ್ಠ ನಾಯಕ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನಿಮ್ಮ ಬಾಗಲಕೋಟೆ ಜಿಲ್ಲಾದಾಗ ಮನೆ ಒಂದು ಬಾಗಲ ವರ್ಷ ನೋಡಿ, 24 ವರ್ಷ ಕಳಂಕರಹಿತ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿ ಈ ದೇಶವನ್ನು ಮುನ್ನಡೆಸಿದರ್ತಕ್ಕಂಥ ನರೇಂದ್ರ ಮೋದಿ ಅವ್ರಕ್ಕಿಂತಲೂ ಶ್ರೇಷ್ಠ ಹಿಂದುಳಿದ ನಾಯಕ ಇನ್ನೊಬ್ಬರಿಲ್ಲ. ಕರೆಕ್ಟ್ ಕಾರಜೋಳ್ರ. ಈಗ ನಿಮ್ಮ ಪಾರ್ಟಿ ಒಳಗೆ ರಾಜ್ಯದೊಳಗೆ ಮೋದಿ ನಾಯಕತ್ವ ಅದ ಬಿಡಿ. ರಾಜ್ಯದೊಳಗೆ ನಿಮ್ಮದು ನಾನು ಈಗ ಮಚ್ 3 ಪಾಲ್ ಅಂತೇಳಿ ನಮ್ಮ ಕಡೆ ಹೇಳ್ತಾರಲ್ಲ, ಹಂಗೆ ಹೇಳಂಗಿಲ್ಲ. ಆದರೂ ಮನೆ ಒಂದು 3 ಬಾಗಿಲು ಅಂತ ತುಂಬ ಸಾಫ್ಟಾಗಿ ಹೇಳ್ತೀನಿ. ಬಾಗಲಕೋಟೆ ಒಳಗೆ ಎಷ್ಟು ಗುಂಪು ಅದಾವ ನಿಮ್ಮ? ಕಾರಜೋಳರದೊಂದು ಗುಂಪು, ನಿರಾಣಿಯವ್ರದೊಂದು ಗುಂಪು, ದೊಡ್ಡಗೌಡ ಪಾಟೀಲ್ರದೊಂದು ಗುಂಪು. ಇಲ್ಲೇ ಅದಾರ ದೊಡ್ಡನಗೌಡ ಪಾಟೀಲ್ರು ನನ್ನ ಮುಂದೆ ಅದಾರ, ಅದೇ ಪ್ರಶ್ನೆ ಇಲ್ಲ. ಕೇಳಿ, ತಾವು ಕೇಳಿಬಿಡಿ. ಕಾಂಗ್ರೆಸ್ನಲ್ಲಿ ಮಚ್ಚ 3 ಪಾಲ್ ಬಡ್ದಾಡ್ತಾ ಇದ್ದಾರ ಕುರ್ಚಿಗಾಗಿ. ಕಳೆದ 3 ವರ್ಷದಲ್ಲಿ 2.5 ವರ್ಷ ಆಯ್ತು. ಮುಖ್ಯಮಂತ್ರಿ ಕುರ್ಚಿಗಾಗಿ ಎಷ್ಟು ಗುಂಪುಗಳಾಗಿದ್ದಾರ? ದಲಿತರದ್ದು ಒಂದು ಗುಂಪು, ಅದರಾಗ ಒಂದು ಉಪಗುಂಪು ತಿಮ್ಮಾಪುರ್ ಮತ್ತು ಮುನಿಯಪ್ಪನವ್ರದ್ದು, ಮಾದೇವಪ್ಪನವರು, ಡಾಕ್ಟರ್ ಪರಮೇಶ್ವರ್ ಖರ್ಗೆ ಅವ್ರದ್ದು ಒಂದು ಗುಂಪು, ಲಿಂಗಾಯತರದ್ದು ಒಂದು ಗುಂಪು, ಲಿಂಗಾಯತರಲ್ಲಿ ದಕ್ಷಿಣದೊಂದು ಉತ್ತರದೊಂದು 2 ಗುಂಪು. ಅದು ಅಲ್ಲದೇನೆ ಗೌಡ್ರದ್ದು DK ಶಿವಕುಮಾರ್ ಅವರು ಅಕಸ್ಮಾತ್ ನಾನು ಮುಖ್ಯಮಂತ್ರಿ ಆಗಿದ್ರಿಂದ ನನಗೆ ಮುಕ್ತಿನೇ ಸಿಗುದಿಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರ. ಅಲ್ರಿ ಕಾರಜೋಳ್ರ, ಅಲ್ಲಿ ಪವರ್ ಅದ, ಕುರ್ಚಿ ಅದ. ಅಲ್ಲೇ ಕುರ್ಚಿ ಇದ್ದಲ್ಲಿ ಜಗಳ ಇರುತ್ತೆ. ಈಗ ನಿಮ್ದು ಏನು ಕುರ್ಚಿ ಇಲ್ಲದೆ ಜಗಳ ಆಡಿದ್ರಲ್ಲ 2 ವರ್ಷ. ಯಾವ ಕುರ್ಚಿನೂ ಇಲ್ಲ ನಿಮ್ಮ ಹತ್ರ? ಇಲ್ಲ, ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದಾರ. ನಮ್ಮಲ್ಲಿ ಜಗಳನೇ ಇಲ್ಲ. ಹೇಳಿ, ಬೈಲಿಗೆ ಬಂದ ಅವ್ರಂಗೆ ಏನದಾರ ಮಚ್ಚ 3 ಪಾಲ್ ಬಡ್ದಾಡಿದಾರ ನಮ್ಮವರು ಉತ್ತರ ಕರ್ನಾಟಕದ ಭಾಷೆ. ಅದಕ್ಕೆ ನಾ ಅಂದೆ ಮನೆಯೊಂದು 3 ಬಾಗಿಲು. ಅವು ಮಚ್ 3 ಪಾಲ್ ಬಡ್ದಾಡಬೇಕಾದ್ರೆ ಮುಖ ನೋಡ್ಬೇಕು. ನಿಮ್ಮವ್ರ ಮುಖನೂ ನೋಡಂಗಿಲ್ಲ. ಇಲ್ಲ, ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದಂತಹದ್ದು. ಇವತ್ತು ನೀವು ಹೇಳಿದ್ರಿ ಬಾಗಲಕೋಟೆಯಲ್ಲಿ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ. 3 ಗುಂಪು ಹೇಳಿದ್ರಲ್ಲ, 3 ಗುಂಪಿಲ್ಲ, ಒಂದೇ ಗುಂಪು. ಉಳಿದಿದ್ದೇನೆ ಆಗಲಿ, ಬೈ ಎಲೆಕ್ಷನ್ ಕಾರಣಕ್ಕಾಗಿ ನಿಮ್ಮ ಬಣಗಳು ಒಂದಾಗಿ ನಿಲ್ಲೋ ಹಂಗಾಯ್ತು. ಇಲ್ಲ, ಅದು ಸುಳ್ಳು. ಈಗೇನು ಯತ್ನಾಳ್ ಕರಿತೀರಿ? ಈಗ ಬಣನೂ ಇಲ್ಲ. ಯತ್ನಾಳ್ ಬರ್ತಾರ ಪ್ರಚಾರಕ್ಕೆ. ನಮಗ ಓಟ್ ಹಾಕ್ಸುವಂತ ಶಕ್ತಿ ಇರ್ತಕ್ಕಂಥವ್ರು ಎಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಕೇಳ್ತೀವಿ. ಅಲ್ರಿ, ಅವ್ರು ಬಂದ್ರೆ ವಿಜಯೇಂದ್ರ ಅವ್ರು ಮತ್ತೆ ಯಾರನ್ನ ನೀವು ಉಚ್ಚಾಟನೆ ಮಾಡಿದ್ರಿ, ಅವರನ್ನ ಬಂದು ಪ್ರಚಾರ ಮಾಡಿಸಿದ್ರೆ ವಿಜಯೇಂದ್ರ ಅವ್ರ ಕಥೆ ಏನಾಗಬೇಕು? ನೋಡಿ, ಚುನಾವಣೆನೇ ಬೇರೆ, ಪಕ್ಷದ ವ್ಯವಸ್ಥೆನೇ ಬೇರೆ. ಚುನಾವಣೆಗೆ ಓಟ್ ಹಾಕ್ಲಿಕ್ಕೆ, ಓಟ್ ಕೊಡಿಸ್ಲಿಕ್ಕೆ ಯಾರು ಬೇಕಾದವ್ರು ಯಾರಿಗೆ ಬೇಕಾದವ್ರಿಗೆ ಸಹಾಯ ಮಾಡ್ತಾರ. ಈ ಕಾಂಗ್ರೆಸ್ನವರೇ ನಮ್ಗೆ ಸಹಾಯ ಮಾಡ್ತಾ ಇದ್ದಾರ. ನಿಮ್ಮವರು ಅವ್ರಿಗೆ ಮುಂದೆ ಕುಂದರ್ಸ್ಕೊಂಡಿರಿ, ನೀವು ಯಾರನ್ನ ಮುಂದೆ ಕುಂದರ್ಸ್ಕೊಂಡಿರಿ? ಕಾಂಗ್ರೆಸ್ನವರೇ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗ ಅಲ್ರಿ, ಕಾಂಗ್ರೆಸ್ ಹೇಳ್ತಾರೆ, ಬಿಜೆಪಿ ಅವರು ನಮ್ ಕೆಲವರು ಸಹಾಯ ಮಾಡ್ತಾರೆ ಒಳಗಿಂದ ಅಂತ DK ಶಿವಕುಮಾರ್ ಹೇಳ್ತಾ ಇದ್ರು. ಇಲ್ಲ, ಸತ್ಯಕ್ಕೆ ದೂರವಾದಂಥದ್ದು. ಕಾರಜೋಳ್ರ, ಲಾಸ್ಟ್ ಟೈಮ್ 2023 ಚುನಾವಣೆ ರಿಸಲ್ಟ್ ಬಂದಮೇಲೆ ವೀರಣ್ಣ ಚರಂತಿ ಮಠರು ಭೇಟಿಯಾಗಿದ್ರು ನನಗೆ. ಅವ್ರು ಇಲ್ಲಿ ಹೋಟೆಲ್ ಜನಾರ್ದನಕ್ಕೆ ಬರ್ತಿರ್ತಾರೆ ಅವಾಗ.
ಅವ್ರು ಹೇಳ್ತಾ ಇದ್ರು ಇಲ್ಲ ಒಳ ಮೀಸಲಾತಿಯಿಂದಾಗ ನಾನು ಸೋತೆ, ನಾನೇನು ಮಲ್ಲಿಕಾರ್ಜುನ್ ಚರಂತಿಮಠ ಎಲ್ಲ ಸ್ಪರ್ಧೆ ಮಾಡಿದ್ರಿಂದ ಸೋಲಿಲ್ಲ, ನನಗೆ ಒಳ ಮೀಸಲಾತಿ ಭಾಳ ಹೊಡೆತ ಕೊಡ್ತು ಅಂತ ಹೇಳಿದ್ರು ಅವರು. ಅದೆಷ್ಟು ಖರೆ ಎಷ್ಟು ಸುಳ್ಳು? ಸುಳ್ಳು, ಅದು 100% ಸುಳ್ಳು. ಏನಾಯ್ತು 2022ರಲ್ಲಿ ನಾವು ಒಳ ಮೀಸಲಾತಿ ಬಗ್ಗೆ ಮತ್ತು ಮೀಸಲಾತಿ ಹೆಚ್ಚಳದ ಬಗ್ಗೆ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ 15 ಇದ್ದದ್ದು SCಗೆ 17 ಮಾಡಿದ್ವಿ, STಗೆ 3 ಇದ್ದದ್ದನ್ನು 7 ಮಾಡಿದ್ವಿ. 2 ಸದನಗಳಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರ್ ಅನುಮೋದನೆ ತಗೊಂಡು 2022ರ ಆ್ಯಕ್ಟ್ ಜಾರಿಗೆ ಬಂತು. 22ರ ಆ್ಯಕ್ಟ್ ಇವತ್ತಿನವರೆಗೂ ಜಾರಿಯಲ್ಲಿತ್ತು. ಅವಾದಿಗೆ ಏನು ಮಾಡಿದ್ರು ಇವರು, ಅದನ್ನ ಕಾಂಗ್ರೆಸ್ನವರು ಕೆಲವರು ಸುಳ್ಳು ಅಪಪ್ರಚಾರ ಮಾಡಿ ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚ ಇವ್ರನ್ನ SC ಪಟ್ಟಿಯಿಂದ ತೆಗೆದು ಹಾಕಿದಾರ ಅಂತೇಳಿ ಅಪಪ್ರಚಾರ ಮಾಡಿದ್ದಕ್ಕಾಗಿ ಅವತ್ತು ಜನಗಳಿಗೆ ತಪ್ಪು ಕಲ್ಪನೆ ಆಗಿ ಕೆಲವು ಜನಾಂಗದವರು ನಮಗೆ ವಿರೋಧ ಮಾಡಿದ್ರು. ಈ ಕಾಂಗ್ರೆಸ್ನವರು ಮೋಸದ ಗ್ಯಾರಂಟಿ ಮತ್ತು ಈ ಅಪಪ್ರಚಾರದಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು. ಈಗೇನು ಗೊಂದಲ ನಡೆಯುತ್ತಲ್ಲ ಗೋವಿಂದ ಕಾರಜೋಳ ಒಳ ಮೀಸಲಾತಿಯ ಬಗ್ಗೆ, ಇದೇನಾದ್ರು ಈ ಎಲೆಕ್ಷನ್ ಪರಿಣಾಮ ಬೀರುತ್ತಾ? ಖಂಡಿತವಾಗಿಯೂ ದಲಿತರು 17 ಇದ್ದದ್ದನ್ನ 15 ಮಾಡಿದ್ದಕ್ಕ ಕಾಂಗ್ರೆಸ್ನವ್ರು ಬರ್ಲತ್ತ ಕಾಯ್ತಾ ಇದ್ದಾರೆ. ಎಷ್ಟೇ ಜನಾಂಗದವ್ರಿಗೆ ಬಹಳ ದೊಡ್ಡ ಅನ್ಯಾಯ. 3 ಇದ್ದದ್ದು 7 ಆದದ್ದನ್ನ ತಿರುಗಿ 3 ಮಾಡಿದ್ದು ಕಾಯ್ತಾ ಇದ್ದಾರೆ. ಈ ರಿಸಲ್ಟ್ ಬಂದ್ಮೇಲೆ ನನಗೆ ಹೇಳಿ SC ST ಜನಾಂಗದವ್ರು ಏನ್ ಮಾಡ್ತಾರಂತೆ. ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರು ಕೇಳ್ತೀನಿ, SC ST ಎಷ್ಟು ದಿವಸ ಸುಳ್ಳು ಹೇಳ್ತೀರಿ ನೀವು? ಕಾಂಗ್ರೆಸ್ನವ್ರು ಎಷ್ಟು ದಿವಸ ಸುಳ್ಳು ಹೇಳ್ತೀರಿ? ನಾವು ಮಾಡಿದ್ದೀವಿ, ಮಾಡಿ ಅನುಷ್ಠಾನಕ್ಕೆ ತಂದೀವಿ. ಅದರ ಪರಿಣಾಮ ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ, ಮೆಡಿಕಲ್ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಬಡವ್ರ ಮಕ್ಕಳು ಖರ್ಚು ವೆಚ್ಚದ ಓದ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅವ್ರ ಪ್ರಣಾಳಿಕೆ ತೆಗೆದುಬಿಡ್ಲಿ. ಅವ್ರ ಪ್ರಣಾಳಿಕೆ 2023 ಪ್ರಣಾಳಿಕೆ ಒಳಗೆ ಅವ್ರು ಹೇಳಿದ್ದೇನು, ಕಾಂಗ್ರೆಸ್ಗೆ ಮತ ಕೊಡಿ, ನಮಗೆ ಅಧಿಕಾರ ಕೊಡಿ, ನಾವು ಬಂದ ಮೊದಲನೇ ಸಂಪುಟದಲ್ಲೇ ಮಾಡ್ತೀವಿ ಅಂತ ಹೇಳಿದಾರಲ್ಲ ತಿಮ್ಮಾಪುರ ಅವ್ರು ಹೇಳಿಬಿಡ್ಲಿ. 2013ರಲ್ಲಿ ಒಳ ಮೀಸಲಾತಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದು ಮಾಡಲಿಲ್ಲ. ಅದೇ ಅವ್ರ ಚುನಾವಣೆ ಪ್ರಣಾಳಿಕೆ ತಗೊಂಡು ನನ್ನ ಜೋಡಿ ಚರ್ಚೆಗೆ ಬರಲಿ. ಕಾರಜೋಳ್ರೆ, ಈ ವೀರಣ್ಣ ನೀವು ಹೆಂಗೆ ಎಷ್ಟು ಚಂದ ಬೆಣ್ಣೆಗಿನ ಕೂದಲು ತೆಗಿತೀರಿ? ನಿಮ್ಮ ವೀರಣ್ಣ ಚರಂತಿಮಠರು ಏಕ್ ಮಾರ್ ದೋ ತುಕಡ 23ಕ್ಕೆ ಅವ್ರಿಗೆ ಸೋಲ್ಲಿಕ್ಕೆ ಅದ ಕಾರಣ ಆಯ್ತು ಅಂತಾರೆ. ನಿಮ್ಮ ಸ್ವಭಾವ ಸ್ವಲ್ಪ ಹೇಳ್ಕೊಡ್ಬೇಕಿತ್ತಲ್ಲ ಅವ್ರಿಗೆ. ನೋಡಿ, ಒಬ್ಬರ ಸ್ವಭಾವ ಒಬ್ಬರಂಗೆ ಇರುವುದಿಲ್ಲ. ಸ್ವಲ್ಪ ನೇರ್ ನುಡಿ ಇರ್ತದೆ, ಕೆಲವರು ಸ್ಮೂತ್ ಆಗಿ ಮಾತಾಡೋದು ಅಭ್ಯಾಸ ಇರ್ತದೆ. ಅದು ನನಗೆ ಸ್ಮೂತ್ ಆಗಿ ಮಾತಾಡೋ ಅಭ್ಯಾಸ, ನಿಮ್ಮ ದೋಸ್ತಿ. ಧನ್ಯವಾದ ಗೋವಿಂದ ಕಾರಜೋಳ್ರೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಗಲಕೋಟೆ ಉಪಚುನಾವಣೆಯ ಮಾಹಿತಿಯನ್ನು ನೋಡಿದ್ರಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ನಾಯಕರು ಲಿಂಗಾಯತ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ಜೊತೆಗೆ ಅಹಿಂದನ ವರ್ಕೌಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಅಭ್ಯರ್ಥಿ ಸಮರ್ಥ ಜೊತೆಗೆ ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರ ನಡೆಸ್ತಾ ಇದ್ರೆ, ಸಮರ್ಥ ತಂದೆ ಸಚಿವ SS ಮಲ್ಲಿಕಾರ್ಜುನ್ ಸರಣಿ ಸಭೆಗಳನ್ನ ಮಾಡಿ ರಣತಂತ್ರ ಹೆಣಿತಾ ಇದ್ದಾರೆ. ಸಿಟ್ಟು ಮಾಡಿಕೊಂಡಿರುವ ಮುಸ್ಲಿಂ ಸಮುದಾಯವನ್ನ ಒಲಿಸಿಕೊಳ್ಳುವ ಭಾಗವಾಗಿ ಮುಸ್ಲಿಂ ಮುಖಂಡರುಗಳ ಜೊತೆಗೆ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆ ಕಡೆ ಸಮರ್ಥ್ ತಮ್ಮ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಜೊತೆ ನಿರಂತರ ಪ್ರಚಾರದಲ್ಲಿದ್ದಾರೆ. ಉಪಚುನಾವಣೆಗೆ ದಿನಾಂಕಗಳ ಘೋಷಣೆಯಾಗುವುದಕ್ಕಿಂತ ಮುಂಚೆ ಬಾಗಲಕೋಟೆ ಟಿಕೆಟ್ ವಿಷಯದಲ್ಲಿ ಏನೇನಾಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ.
ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅಂತ ಸ್ವತಃ ಜಮೀರ್ ಅಹಮ್ಮದ್ ಖಾನ್ ಒತ್ತಾಯಪೂರ್ವಕವಾಗಿ ಆಗ್ರಹಿಸಿದ್ರು. ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಜಮೀರ್ ಯಾರು ಅಂತ SS ಮಲ್ಲಿಕಾರ್ಜುನ್ ಅವರು ಹೇಳಿದ್ರು. ಈಗ ಜಮೀರ್ ಅಹಮ್ಮದ್ ಖಾನ್ ಅವರು ಕೇರಳ ಪ್ರವಾಸದಲ್ಲಿದ್ದಾರೆ, ಕೇರಳ ಚುನಾವಣೆಯ ಪ್ರಚಾರದಲ್ಲಿದ್ದಾರೆ. ದಾವಣಗೆರೆಗೆ ಬರ್ತಾರಾ ಬರೋದಿಲ್ವಾ? SS ಮಲ್ಲಿಕಾರ್ಜುನ್ ಅವರನ್ನ ಕೇಳಿದಾಗ ಜಮೀರ್ ಬರೆದಿದ್ರು ಆರಾಮಾಗಿದೆ ಅಂದ್ರು. ಜಮೀರ್ ಬರ್ತಾರಾ ಬರೋದಿಲ್ವಾ ಗೊತ್ತಿಲ್ಲಪ್ಪ, ನನಗೆ ಬರಕ್ ಹೇಳಿದ್ದೆ, ಕೇರಳಕ್ಕೆ ಹೋಗಿದ್ದೀನಿ ಅಂದ್ರು. ಕೇರಳ ಎಲೆಕ್ಷನ್ ಮುಗಿಸಿ ಬರಬಹುದು, ಬರಲಿಲ್ಲ ಅಂದ್ರು ಆರಾಮೈತಪ್ಪ ಅಂತ ಸಚಿವ SS ಮಲ್ಲಿಕಾರ್ಜುನ್ ಅವರ ಹೇಳಿಕೆ ಕೇಳಿಸ್ಕೊಳ್ಳಿ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ, ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಬರಲ್ದಾಗ ಆರಾಮ ಇದಪ್ಪ. ಜಮೀರ್ ಅವ್ರು ಬರ್ತಾರೆ ಸರ್? ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ, ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು. ಈ ಮಾತಿನಿಂದ ಜಮೀರ್ ಅಹಮ್ಮದ್ ಅವರು ಮತ್ತಷ್ಟು ಬೇಜಾರಾಗಿದ್ದಾರಂತೆ. ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಮಾಡಿದಾರಂತೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಏಪ್ರಿಲ್ 3ನೇ ತಾರೀಕು ಹೋಗಬೇಕು ಅನ್ಕೊಂಡಿದ್ದೆ, ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದಷ್ಟು ದೊಡ್ಡ ತಪ್ಪ. ಅವರೇ ಬೇಡ ಅಂದಾಗ ನಾನು ಪ್ರಚಾರಕ್ಕೆ ಹೋದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ. ಬಾಗಲಕೋಟೆ ಪ್ರಚಾರಕ್ಕೆ ಹೋಗ್ತೀನಿ, ದಾವಣಗೆರೆಗೆ ಹೋಗೋದಿಲ್ಲ ಅಂತ ಜಮೀರ್ ಅಹಮ್ಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ಹತ್ರ ಬೇಜಾರು ತೋಡ್ಕೊಂಡಿದ್ದಾರಂತೆ. ಮತ್ತೊಮ್ಮೆ ನಮ್ಮ ಕೊಲೀಗ್ ಪ್ರಶಾಂತ್ ನಾತು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ನಾಯಕರು, ವಿಧಾನ ಪರಿಷತ್ ಸದಸ್ಯರು ಆದ ಸಲೀಂ ಅಹಮ್ಮದ್ ಅವರ ಜೊತೆಗಿದ್ದಾರೆ. ಸಲೀಂ ಅಹಮ್ಮದ್ ಅವರು ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಿದೆ ಸರ್ ಪ್ರಚಾರ? ಶುರುವಾಗಿದೆ, ಚರ್ಚೆ ನಡೀತಾ ಇದೆ. ನಾಳೆ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, KPC ಅಧ್ಯಕ್ಷ DK ಶಿವಕುಮಾರ್ ನಾಳೆ ಬರ್ತಾರೆ. 12 ಗಂಟೆಗೆ ಹೈ ಲೆವೆಲ್ ಮೀಟಿಂಗ್ ಇದೆ. ಎಲ್ಲ ಶಾಸಕರು, ಸಂಸದರು, ಮಂತ್ರಿಗಳು ಎಲ್ಲರಿಗೂ ಏನು ಉಸ್ತುವಾರಿ ಹಾಕಿದ್ದಾರೆ. ನಾಳೆ 12 ಗಂಟೆಗೆ ಸಭೆ ಇದೆ. ಅಲ್ಲಿಂದ ಈಗಾಗಲೇ ಚಾಲನೆ ಶುರುವಾಗಿದೆ. ಅದೇ ಅಧಿಕೃತವಾಗಿ ಪಕ್ಷದ ವತಿಯಿಂದ, KPCC ವತಿಯಿಂದ ನಾಳೆ ಶುರುವಾಗುತ್ತೆ. ಸರ್, ಈಗ ಬಿಜೆಪಿಯ ದಾವಣಗೆರೆ ಜಿಲ್ಲೆಯ ಭಿನ್ನಮತ 2 ವರ್ಷ ಚರ್ಚೆ ಮಾಡಿದ್ವಿ ನಾವು. ಅವ್ರದ್ದು ಸರಿ ಹೋಗ್ಬಿಡ್ತು, ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ. ಇದು ಇಲ್ಲದೇ ಇದ್ದ ಭಿನ್ನಮತ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಈಗ ಮುಸ್ಲಿಂ ಟಿಕೆಟ್ನ ವಿಷಯದಲ್ಲಿ. ನೋಡಿ, ನಾವೆಲ್ಲ ಅಲ್ಪಸಂಖ್ಯಾತರ ಟಿಕೆಟ್ ಕೇಳಿದ್ದು ಸರಿ. ಜಮೀರ್ ಇರ್ಬೋದು, ನಾನ್ ಇರ್ಬೋದು, ನಜೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ರಹೀಮ್ ಖಾನ್, ನಾವೆಲ್ಲ ಭೇಟಿ ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ. ಸರಿ. ಅದಾದಮೇಲೆ ಇನ್ನೊಂದು ಸಭೆ, ಹೈ ಲೆವೆಲ್ ಸಭೆ ಆಯಿತು. ಓಕೆ. ಅದರಲ್ಲಿ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಅಲ್ಪಸಂಖ್ಯಾತರ ಎಲ್ಲ ಮುಖಂಡರು, ಜಮೀರು, ನಾನು, ನಜೀರು, ನಾವೆಲ್ಲ ಕೂತಿದ್ವಿ. ಆ ಸಭೆಯಲ್ಲಿ ಒಂದು ಚರ್ಚೆ ಆಯಿತು. ಏನಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿಗೆ ಟಿಕೆಟ್ ನಾವು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಒಂದು ಸಂಪ್ರದಾಯ, ಯಾರು ತೀರೋಗ್ತಾರೆ ಅವರ ಫ್ಯಾಮಿಲಿ ಕೊಡುವಂಥದ್ದು ಸಂಪ್ರದಾಯ ಇದೆ. ಶಾಮ್ನೂರ್ ಅವರ ಟರ್ಮ್ ಇನ್ನ 2 ವರ್ಷ ಇತ್ತು. ಆ 2 ವರ್ಷಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹಿನ್ನೆಲೆಯಲ್ಲಿ ನೀವೆಲ್ಲ ಅದನ್ನ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಒಪ್ಪಿಸಿ ಟಿಕೆಟ್ ಅನ್ನು ಕೊಟ್ಟರು ಅವರು. ಒಂದು ವೇಳೆ ಆವಾಗಲೇ ಅದು ಒಪ್ತೇ ಇರ್ತಾರೆ, ಆವಾಗಲೇ ಅದನ್ನ ಏನಾದ್ರು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಯಾರು ಮಾಡಲಿಲ್ಲ.
ನಾವೆಲ್ಲ ಕೂತಿದ್ವಿ, ನಾವೆಲ್ಲ ಮಾತಾಡ್ಬಿಟ್ಟು ಆಮೇಲೆ ಆಯ್ತು ಅಂತ ನಾವು ಹೊರಟಿದ್ವಿ. ಜಮೀರ್ ಅಹ್ಮದ್ ಖಾನ್ ಅವರು ಇದ್ರ ಆ ಆಗಿರುವಾಗ meeting ನೆಕ್ಸ್ಟ್ ಡೇ ಅದಕ್ಕೆ ಚರ್ಚೆಗೆ ಕೇಳಲೇ ಇಲ್ಲ. ನಮ್ಗೆ ಜಮೀರ್ ಅಹಮದ್ ಖಾನ್ ಇದ್ರು, ರಹೀಂ ಖಾನ್ ಇದ್ರು, ಸಲೀಂ ಅಹಮದ್ ಇದ್ರು, ಹ್ಯಾರಿಸ್ ಇದ್ರು, ನಜೀರ್ ಇದ್ರು, ರಹೀಂ ಖಾನ್ ಇದ್ರು. ಜಬ್ಬಾ ಟೆಲಿಫೋನಿಕಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀವಿ ಅಂತ ಸಾಮಾನ್ಯ ಸುರ್ಜೇವಾಲ್ಗೆ ಹೇಳಿದ್ರು. ಒಮ್ಮತದ ತನ್ವೀರ್ ಸೇಠಲ್ ಫೋನಲ್ಲಿ ಕೂಡ ಹೇಳಿದ್ರು. ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಂತರ ಕೊನೆಗೆ ಅಂತಿಮವಾಗಿ ಎಐಸಿಸಿ ಜನರಲ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳು, ಅಧ್ಯಕ್ಷ ಹೇಳಿದ್ರು, ನೋಡಿ ಇದು ಸಂಪ್ರದಾಯ ಇದೆ, ನಾವು ಬಾಗಲಕೋಟೆಯಲ್ಲಿ ನಾವು ಕೊಡಬೇಕಾದ್ರೆ ಇಲ್ಲೂ ಕೂಡ ಕೊಡಬೇಕು, ನೀವು ಅರ್ಥ ಮಾಡ್ಕೋಬೇಕು. ಇದು 2 ವರ್ಷ ಶಾನೂರ್ ಶಿವಶಂಕರಪ್ಪ ಅವರ ಟರ್ಮ್, ಇದು ಅವರ ಟರ್ಮ್ ಅಲ್ಲಿ ನಾವು ಅವ್ರಿಗೆ ಕೊಡಬೇಕಾಗ್ತದೆ. ಮುಂದಿನ ಜನರಲ್ ಎಲೆಕ್ಷನ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ ಯಾರು ಕೊಡ್ಬೇಕಂತ, ಅವಾಗ ತೀರ್ಮಾನ ತಗೊಳ್ತೀವಿ. ಇದಕ್ಕೆ ನೀವು ಸಹಕಾರ ಕೊಡ್ಬೇಕಂತ ನಮ್ಮನ್ನ ಹೇಳಿ ನಮ್ಮನ್ನ ಒಪ್ಪಿಸಿ ಟಿಕೆಟ್ ಅನ್ನು ಕೊಟ್ಟರು. ಜಮೀರ್ ಯಾಕೆ ಬೇಸರ ಆದ್ರಾಗಿದ್ರೆ? ಅದಕ್ಕೆ ನಮ್ಗೆ ಅರ್ಥ ಆಗ್ತಲ್ಲ ಯಾಕೆ ಬೇಸರ ಆಗ್ಬೇಕು ಅಂತ. ಅಲ್ಲ ಕರೆಕ್ಟ್ ರೀ, ನೋಡಿ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ. ಅಲ್ಲ ಕೇಳಿ, ಇಲ್ಲಿ ಯಾರಿಗೂ ಯಾರು ಕರೆಯೋ ನೆಸೆಸಿಟಿ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು, ನಾವು ನಮ್ಮ ಜವಾಬ್ದಾರಿ ಇದೆ. ಇಲ್ಲಿ ಒಂದ್ಸಲ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಾವೆಲ್ಲ ಮುಖಂಡರು ಅಂತ ಹೇಳ್ಕೊಂಡಿದೀವಲ್ಲ, ನಮ್ಮ ಕಾರ್ಯಕರ್ತರು ಆಗಿ ನಾವು ಏನ್ ತೀರ್ಮಾನ ಎಐಸಿಸಿ ಮಾಡಿದೆ ಆ ತೀರ್ಮಾನ ಒಪ್ಪಿ ಕಾಂಗ್ರೆಸ್ನ ಗೆಲ್ಸೋ ಜವಾಬ್ದಾರಿ ನಮ್ದು. ನಾವು ಹೇಳೋದು ಟಿಕೆಟ್ ಕೇಳೋವರೆಗೂ ನಾವು ಕೇಳಿದೀವಿ, ಅನೌನ್ಸ್ ಆಗೋವರೆಗೂ ನಮ್ಮ ಹೋರಾಟ ಇತ್ತು. ಕೊನೆಗೆ ಅಂತಿಮವಾಗಿ ನಮ್ಮನ್ನೆಲ್ಲ ಕರೆದೇ ಮಾಡ್ತಾ ಇದ್ದ ಒಂಥರ ಒಪ್ತಾ ಇದ್ವಿ ನಾವು. ನಮ್ಮನ್ನೆಲ್ಲ ಕರೆದು ಸುಮಾರು 2 ಗಂಟೆ ಚರ್ಚೆ ಮಾಡಿ ಎಲ್ಲ ಸಮ್ಮುಖದಲ್ಲಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಆದ್ಮೇಲೆ ಅದ್ರ ಮಧ್ಯ ಯಾರೋ ಕೆಲವರು ಬಂಡಾಯ ಆಗಿ ಕೆಲವರು ನಮ್ಮವರೇ ಹೇಳಿ ಅವ್ರಿಗೆ ಹಾಕಿಸ್ತಾರೆ. ಅದು ನಾನು ಚುನಾವಣೆ ನಂತರ ಹೇಳ್ತೀನಿ. ಕೆಲವರು ಷಡ್ಯಂತ್ರ ಕುಮ್ಮಕ್ಕು ಕೊಟ್ಟು ಸಾದಿಕ್ ಪೈಲ್ವಾನ್ಗೆ ಕಂಟೆಸ್ಟ್ ಮಾಡಿಸ್ತಾರೆ. ಕೊನೆಗೆ ಮುಖ್ಯಮಂತ್ರಿಗಳು ಕರೆದು ಜಮೀರ್ ಅಹಮದ್ ಖಾನ್ ಸಾದಿಕ್ ಪೈಲ್ವಾನ್ ಇದ್ರು ಅಂತ ಸಲೀಂ ಎಲ್ರಿಗೂ ಗೊತ್ತಿದ್ದ ವಿಷಯ. ನೀವು ಚುನಾವಣೆ ನಂತರ ಏನು ಹೇಳೋದು? ಎಲ್ರಿಗೂ ಗೊತ್ತಿದೆ ಜಮೀರ್ ಅಹಮದ್ ಖಾನೇ ಇದ್ರು ಅದ್ರ ಹಿಂದೆ ಅಂತ. ಅಲ್ಲ ಅದು ನಾನು ಯಾಕೆ ಹೇಳಿ ನಾಥೂರಾಮ್ ಅವರೇ, ನಾನು ಯಾಕೆ ಹೇಳಬೇಕು ನಾಥೂರೇ? ನಾನು ಯಾಕೆ ಹೇಳಬೇಕು ಅದನ್ನ? ನಾನು ಹೇಳಿದ್ದು ಅವರಾಗಿ ಅವರೇ ಬಂದು ಮುಖ್ಯಮಂತ್ರಿಗಳಿಗೆ ಮತ್ತೆ ಜನಶ್ರೀ ಅವರಿಗೆ ಬಂದು ಹೇಳಿದ್ರು ಯಾಕೆ ಹಿಂಗೆಲ್ಲ ಆಯ್ತು, ಯಾಕೆ ನನಗೆ ಹೇಳಿ ನನಗೆ ದಾರಿ ತಪ್ಪಿಸಿದ್ರು. ಅವರು ಬಂದು ಅದನ್ನ ನಾನು ವಿಡ್ರಾ ಮಾಡ್ತೀನಿ. ಯಾವತ್ತು ನಾನು ಕಾಂಗ್ರೆಸ್ಸಿಗ, ನಾನು ಶಾನೂರ್ ಶಿಕ್ಷಕರ ನಾನು ಶಿಷ್ಯ. ನನಗೆ ಕೆಲವರು ನಿನ್ನ ಟಿಕೆಟ್ ಆಗಿತ್ತು, ಕೆಲವರು ತಪ್ಪಿಸಿದ್ರು ಅಂತ ಹೇಳ್ಬಿಟ್ಟು ನನಗೆ ಕೆಲವರು ದಾರಿ ತಪ್ಪಿಸಿದ್ರು, ಅದಕ್ಕೆ ಫೈಲ್ ಮಾಡಿದೆ ಅಂತ ಹೇಳ್ದ ಮಾತು. ನಾನು ನಿಮ್ಗೆ ಹೇಳ್ತಾ ತಮ್ಮ ಮೂಲಕ ನಿಮ್ಮ ಚಾನಲ್ ನೆನ್ನೆನೂ ಮೊನ್ನೆ ನೋಡ್ತಾ ಇದ್ದೆ, ಬೇರೆ ಬೇರೆ ವಿಶ್ಲೇಷಣೆ ತಾವು ಮಾಡ್ತಾ ಇದ್ರಿ. ಇಲ್ಲಿ ನಮ್ಮ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಮುಖಂಡರನ್ನ ಕೂಡ್ಸ್ಕೊಂಡೇ ಇದೊಂದು ತೀರ್ಮಾನ ಮಾಡಿರೋದು. ನಾವು ಸಲೀಂ ಅಹಮದ್, ರಿಜ್ವಾನ್ ಇರ್ಬೋದು, ಜಮೀರ್ ಇರ್ಬೋದು, ನಾವೆಲ್ಲ ಕೇಳಿ ಕೊನೆಯವರೆಗೂ ನಾವು ಹೋರಾಟ ಮಾಡಿದೀವಿ ಅಲ್ಪಸಂಖ್ಯಾತ ಕೊಡಿ ಅಂತ. ಅಂತಿಮವಾಗಿ ಎಐಸಿಸಿ ಅಧ್ಯಕ್ಷರು ಚರ್ಚೆ ಮಾಡಿ ಸಿಎಂ ಡಿಸಿಎಂ ಮಾತಾಡ್ಬಿಟ್ಟು ನಮಗೆ ಸಭೆಯಲ್ಲಿ ಕರೆದು ಇದು ಕಾಂಗ್ರೆಸ್ಸಿನ ಸಂಪ್ರದಾಯ, ಯಾರ ತೀರೋದ್ರೆ ಅವರ ಮಕ್ಕಳು ಕೊಡೋದು. ಶಾಮ್ನೂರ್ ಅವ್ರದ್ದು ಇನ್ನು 2 ವರ್ಷ ಬಾಕಿ ಇತ್ತು. ಆ 2 ವರ್ಷಕ್ಕೆ ಅವರ ಫ್ಯಾಮಿಲಿ ನಾವು ಕೇಳ್ತಾರೆ, ಯಾವ ರೀತಿ ನೀವು ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳು ಕೊಡ್ತೀರಾ ಅದೇ ರೀತಿ ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಸರಿ ತಪ್ಪಾಗತ್ತೆ ಅಂತ ಹೇಳೋದ ಮಾತನ್ನು ಹೇಳಿ ನಮ್ನೆಲ್ಲ ಸಮಜಾಯಿಸಿ ಹೇಳ್ಬಿಟ್ಟು ಕೊನೆಯಾಗುವಾಗ ತೀರ್ಮಾನ ತಗೊಂಡ್ರು. ಇದು ಸತ್ಯ. ಈ ವಿಚಾರ ಹೇಳಕ್ ಬಯಸ್ತೀನಿ. ಅಲ್ರಿ ಸಲೀಂ ಅವ್ರೆ, ಆದರೆ ನನಗೆ ಅರ್ಥ ಆಗದೆ ಇರೋ ಪ್ರಶ್ನೆ ಏನು ಅಂತಂದರೆ, ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಒಂದು ಕೊನೆಯ ದಿನ ಅಂತ ಇರುತ್ತೆ. ಪೈಲ್ವಾನ್ ಸಾದಿಕ್ ಪೈಲ್ವಾನ್ ನಿಮ್ಮದೇ ಪಾರ್ಟಿಯ ಸ್ಟ್ರಕ್ಚರ್ನಲ್ಲಿದ್ದವರು, ಅವ್ರಿಗೆ ನಾಮಪತ್ರ ಹಾಕಂತ ಹೇಳಿದ್ದು ನಿಮ್ಮ ಪಾರ್ಟಿಯವರೇ. ಸಲ್ಲಿಕೆಗೆ ಕೊನೆಯ ದಿನದವರೆಗೆ ಆ ನಾಮಪತ್ರ ಹಿಂತೆಗೆಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಇಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಸ್ಟ್ರಕ್ಚರ್? ಕೇಳಿ, ಅದು ಹೇಳ್ತೀನಿ ನಾನು. ನೀವು ಪ್ರಶ್ನೆ ಕೇಳಿರ, ನಾನು ಉತ್ತರ ಹೇಳ್ತೀನಿ ಅದಕ್ಕೆ. ಹೇಳಿ. ಅವತ್ತು ಸಾಯಂಕಾಲ ಈ ಮೀಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಕೆಲವರು, ಅಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ, ಆದಮೇಲೆ ನೆಕ್ಸ್ಟ್ ಡೇ CLP ಮೀಟಿಂಗಲ್ಲಿ ನೇರವಾಗಿ ಅಧ್ಯಕ್ಷರು ಸುರ್ಜೇವಾಲಾ ಅವರು ಫೋನ್ ಮಾಡಿ ಕೆಲವು ಅಲ್ಪಸಂಖ್ಯಾತರು ಇಂಡಿಪೆಂಡೆಂಟ್ ಹಾಕಿದ್ದಾರೆ. ನೇರವಾಗಿ ಅವ್ರು ಹೇಳಿದ್ರು, ಮೀಟಿಂಗಲ್ಲಿ ಹೇಳಿದ್ರು, ಜಮೀರ್ ಅವರೇ, ನಜೀರ್ ಅವರೇ, ನೀವು ಇಬ್ರು ಹೋಗ್ಬಿಟ್ಟು ನಾಳೆ ಅದನ್ನು ವಾಪಸ್ ತಗೋಬೇಕು, ವಾಪಸ್ ತೆಗಿಸ್ಬೇಕು ಅಂತ ಹೇಳಂತ ಮಾತನ್ನು ಹೇಳಿದ್ರು. ರಾತ್ರಿ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಶಾಸಕರನ್ನ ಕರೆದು ನೀವೆಲ್ಲ ಹೋಗ್ಬಿಟ್ಟು, ನೀವೆಲ್ಲ ಒಂದು ಗ್ರೂಪ್ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಸಾದಿಕ್ ಪೈಲ್ವಾನ್ ಇರ್ಬೋದು, ಬೇರೆ ಇಂಡಿಪೆಂಡೆಂಟ್ನ ಮನವೊಲಿಸಿ ಅವ್ರಿಗೆ ವಿಡ್ರಾ ಮಾಡೋಕ್ಕೆ ಹೇಳಿ ಅಂತ. ಇದಕ್ಕೆ ಜಮೀರ್ ಅವರು ಎಲ್ಲೋ ಫೋನ್ ಸ್ವಿಚ್ ಆಫ್ ಆಯಿತು, ಅವ್ರು ರಾತ್ರಿ ಸಿಗಲಿಲ್ಲ, ಬೆಳಗ್ಗೆ ಕೇಳಿದ್ರೆ ಎಲ್ಲ ಊರಿಗೆ ಹೋಗ್ಬಿಟ್ಟು ಅಂತ ಹೇಳಿದ್ರು. ನಜೀರ್ ಅವರು ನನಗೆ ಬೇರೆ ಕೆಲಸ ಆಯ್ತಾ ಬರಲಿಲ್ಲ. ಅಂತಿಮವಾಗಿ CM ಅವರು ನನಗೆ ಮತ್ತು ರಿಜ್ವಾನ್ಗೆ ಜವಾಬ್ದಾರಿ ಕೊಟ್ಟರು, ನೀವು ಹೋಗ್ಬಿಟ್ಟು
ಅವ್ರು ತೆಗಿಲಿಲ್ಲ ಚಿಂತೆ ಇಲ್ಲ, ನೀವು ಅವರ ಪಕ್ಷದ ಒಬ್ಬ ಮುಖಂಡರು, ನೀವು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಬನ್ನಿ, ಬಂದ್ಬಿಟ್ಟು ಹೇಳಿ ಅವ್ರಿಗೆ ನಾನು ಕಳಿಸಿದೆ ಅಂತ ಹೇಳಿ, ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಯಾಕಂದ್ರೆ ನಂಗೆ ಪರಿಚಯ ತುಂಬ 30 ವರ್ಷದಿಂದ ಪರಿಚಯ ಅಂತ ಹೇಳಂತ ಮಾತನಾಡಿದ್ರು. ನಾವು ಬಂದ್ವಿ, ಬಂದ ತಕ್ಷಣವೇ ಸಮಯ ಇರಲಿಲ್ಲ. ನಾವು ಹೊರಡುವಾಗ ನಾವು ಬೆಳಿಗ್ಗೆ 10 ಗಂಟೆ ಹೊಡೋದು, ಅದು ಜಾಸ್ತಿ ವೆಯ್ಟ್ ಮಾಡ್ತಾ 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 ಕೊನೆಗೆ 12:30ವರೆಗೂ ಯಾರು ಬರಲಿಲ್ಲ. 12:30ಗೆ ನಾನು ರಿಜ್ವಾನು ಸೀದಾ ಚಿತ್ರದುರ್ಗ ಬಂದು ಅಲ್ಲಿಂದ ಸೀದಾ ಬರುವಾಗ 2:30 ಆಯಿತು. 2:30 ಸಾವಿರಾರು ಜನ ಕಾರ್ಯಕರ್ತರು ಇದ್ರು. ಅವ್ರು ಹೇಳಿದ್ರು ಸ್ವಲ್ಪ ನೀವು ಬೇಗ ಬರಬೇಕಾಯಿತು, ನಾವು ಚರ್ಚೆ ಮಾಡಿ ಒಪ್ಪಿಸಿ ನಾನು ವಿಡ್ರಾ ಮಾಡ್ತಾ ಇದ್ದೆ ಅಂತ ಮಾತು ಹೇಳಿದ್ರು. 3 ಗಂಟೆ ಆಗೋಯ್ತು. ಆಮೇಲೂ ಕೂಡ ನಾನು ಸುಮಾರು 1 ಗಂಟೆ ನಾನು ರಿಜ್ವಾನ್ ಅವರು ಕೂತ್ಕೊಂಡು ಅವ್ರ ಮನೆಯಲ್ಲಿ ಚರ್ಚೆ ಮಾಡ್ಕೊಂಡು, ನಮ್ಮ ಫ್ಯಾಮಿಲಿ ಮೆಂಬರ್ ಅವರು, ಅವ್ರ ಮಗ ಯೂತ್ ಕಾಂಗ್ರೆಸ್ ಲೀಡರು, ಅವರ ಬ್ರದರ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅವರು, ಇಡೀ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿಯವರು, ಅದನ್ನು ಕೂತ್ಕೊಂಡು ಮನೆಯಲ್ಲಿ ಸುಮಾರು 1 ಗಂಟೆ ಆಗ್ಬೋದು. ಮತ್ತೆ 3-4 ಗಂಟೆ ಚರ್ಚೆ ಮಾಡಿ ಕೊನೆಗೆ ಮುಖ್ಯಮಂತ್ರಿ ಜೊತೆ ಅವ್ರು ಮಾತಾಡಿದ್ರು, ಅಧ್ಯಕ್ಷರ ಜೊತೆ ಮಾತಾಡ್ಬಿಟ್ಟು ಹೇಳಿದ್ರು. ಅಧ್ಯಕ್ಷರು ಹೇಳಿದ್ರು, ಮತ್ತೆ ಮುಖ್ಯಮಂತ್ರಿಗಳಿಗೆ ಸಮಜಾಯಿಸಿಕೊಟ್ರು. ಆಯ್ತು ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಅವ್ರು ಬಂದ್ಬಿಟ್ಟು ಹೇಳಿದ್ರು. ಏನೆಲ್ಲ ಹೇಳಬೇಕು ಅದು ಗೋಪ್ಯವಾಗಿ ಹೇಳೋದೆಲ್ಲ ಹೇಳಿದ್ರು. ಸುರ್ಜೇವಾಲಾ ಅವ್ರಿಗೆ ಏನು ಹೇಳಬೇಕೆಲ್ಲ ಹೇಳಿದ್ರು. ಅಲ್ಲೇ ಗ್ರೂಪ್ ಫೋಟೋ ತಗೊಂಡು ಮತ್ತೆ KPCC ಆಫೀಸ್ ಬಂದರು. ಸುರ್ಜೇವಾಲಾ ಅವರು ಕೂಡ ಅಲ್ಲೇ ಇದ್ದರು. ಅಧ್ಯಕ್ಷರ ಮನೆಗೂ ಕೂಡ ಹೋಗಿದ್ವಿ. ಅಲ್ಲಿ ಅನೌನ್ಸ್ ಮಾಡಿ, ನಾನು ಶಾಮನೂರು ಶಿವಶಂಕರಪ್ಪ ಶಿಷ್ಯ, ನಾನು ಯಾವತ್ತೂ ಕೂಡ ಅವ್ರ ಫ್ಯಾಮಿಲಿಗೆ ದೂರ ಇಲ್ಲ. ನಾನು ಕೆಲವು ಘಟನೆಗಳಿಂದ ನೋವಾಗಿಬಿಟ್ಟು ಮಾಡಿದೆ. ಈಗ ನಾವೆಲ್ಲ ಸೇರಿ ನಾನು ವಿಡ್ರಾ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡ್ತಾಯಿದ್ದೀನಿ, ನಾನು ಸಮರ್ಥನ ಗೆಲ್ಲುವಂಥ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಆಡಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ಸುರೇಶ್ ಅವರು, ರಿಜ್ವಾನ್ ಅವರು ಮತ್ತೆ ನಾವು ಬಂದ್ವಿ. ದಾವಣಗೆರೆಗೆ ಬಂದುಬಿಟ್ಟು ಮಲ್ಲಿಕಾರ್ಜುನ್ ನಾವೆಲ್ಲ ನಮ್ಮ ಪೈಲ್ವಾನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಅಲ್ಲೇ ಕೂಡ ಜೊತೆಗೆ ಊಟ ಕೂಡ ಮಾಡಿದ್ವಿ, ಸಭೆ ಕೂಡ ಮಾಡಿ ಹೊರಟ್ವಿ. ಸೊ ಒಟ್ಟಾರೆ ಇದೆಲ್ಲ ಎಪಿಸೋಡ್ ಆಗಿದ್ದು. ಇದೆಲ್ಲ ಒಂದು ಅದೇ ದೊಡ್ಡ ಒಂದು ತಪ್ಪು ಅಂತ ಹೇಳಿದ್ರೆ ಅಲ್ಲಿ ಜನ ಹೇಳ್ತಾರದು, ಆದರೆ ಅಲ್ಪಸಂಖ್ಯಾತರ ಮುಖಂಡರನ್ನೆಲ್ಲ ಕೂಡ್ಸ್ಕೊಂಡೇ ಈ ತೀರ್ಮಾನ ಮಾಡಿದ್ದು. ಅದನ್ನು ಮತ್ತೆ ನಾನು ಹೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ರ ಫೋನ್ ಸ್ವಿಚ್ ಆಫ್ ಆಗಿದ್ದು ಕೋ ಇನ್ಸಿಡೆನ್ಸ್ ಅಂತೀರಾ ಸಲೀಂ ಅಹಮದ್ ಅವರೇ? ಅದು ಅವ್ರಿಗೆ ಕೇಳಬೇಕು. ನನ್ಗೇನು ಗೊತ್ತಾಗತ್ತೆ ಸ್ವಿಚ್ ಆಫ್ ಜಮೀರ್ ಅಹಮದ್ ಖಾನ್ ಅಂದ್ರೆ ಮುಖ್ಯಮಂತ್ರಿ ಫೋನ್ ಜಮೀರ್ ಅಹಮದ್ ಖಾನ್ ಅಂದರೆ ಮುಖ್ಯಮಂತ್ರಿಗಳ ಕಣ್ಣು ಕಿವಿ ಮೂಗು ರೀತಿಯಲ್ಲಿ ಅಂತ ಇಡೀ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಜೀರ್ ಕೂಡ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ. ಅವರಿಬ್ಬರು ಒಂದು ರೀತಿ ಅಂದರೆ ಹೈಕಮಾಂಡ್ ಸುರ್ಜೇವಾಲಾ ಬಂದು ಹೇಳಿದ್ರು ಕೂಡ ಅವ್ರನ್ನ ಮಾತು ಕೇಳ್ತಾ ಇಲ್ಲ. ನೀವು ಬಿಡಿ, ನಿಮ್ದು ಗೊತ್ತಿದೆ, ಯು ಆರ್ ಅ ಹೈಕಮಾಂಡ್ ಮ್ಯಾನ್. ರಿಜ್ವಾನ್ ಅರ್ಷದು ಕೂಡ ಹೈಕಮಾಂಡ್ಗೆ ಆತ್ಮೀಯರು, ನೀವಿಬ್ಬರು ಹೋದ್ರಿ. ಉಳಿದವರು ಸಂದೇಶ ಏನು ಹೋಯಿತು ಮುಸ್ಲಿಂ ಸಮುದಾಯದಲ್ಲಿ ಇದರದ್ದು? ಅಲ್ಲ, ಸಂದೇಶ ಏನಿಲ್ಲ. ನಾವು ಕೇಳೋಷ್ಟು ನಾವು ಪಕ್ಷಕ್ಕೆ ಕೇಳಿದ್ದೀವಿ. ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್ ಮಾಡ್ತೀವಿ. ಅವಾಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರೆಲ್ಲ ಒಂದು ವೇಳೆ ನಮಗೆಲ್ಲ ಕರಿದೆ 9ರಿಂದ ನಮಗೇನು ಹೇಳಿದೆ, ಅಲ್ಪಸಂಖ್ಯಾತರಿಗೆ ಮುಖಂಡರು ಕರೆದೇ ಅವ್ರು ತೀರ್ಮಾನ ತಗೊಳ್ತಾ ಇದ್ರೆ ಅವಾಗ ನಮ್ಮ ಆಕ್ರೋಶ ಹೊರಹಾಗ್ಬೋದಾಯಿತು. ಆದರೆ ಇದೇ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಈ ವಿಚಾರವನ್ನು ಹೇಳಿ, ಏಕೆಂದರೆ ನಾವು ಭಾಗವಹಿಸಿದ್ರೆ ಅವ್ರ ಫ್ಯಾಮಿಲಿ ಕೊಡ್ತಾ ಇದ್ದೀವಿ, ಅದೇ ರೀತಿ ಇಲ್ಲಿ ದಾವಣಗೆರೆ ಕೊಡಬೇಕಾಗ್ತಾ ಇದೆ, ಇಲ್ಲ ತಪ್ಪು ಸಂದೇಶ ಹೋಗುತ್ತೆ. ಅದು ಅವರು 2 ವರ್ಷ ಬಾಕಿ ಇದೆ, ಶಾಮನೂರು ಬಾಕಿ ಇದೆ, ಆ 2 ವರ್ಷಕ್ಕೆ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳುವಾಗ ಅದನ್ನು ನೀವು ಅರ್ಥ ಮಾಡ್ಕೋಬೇಕಂತ ಹೈಕಮಾಂಡ್ ಅವರು ಮತ್ತು CM ಅವರು DCM ಅವರು ನಮಗೆ ಹೇಳಿ ನಮ್ಮನ್ನು ಒಪ್ಪಿಸಿ ಅಲ್ಲಿ ಆರಾಮಾಗಿ ಕೊನೆಗೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಅಷ್ಟೇ ಆಕ್ರೋಶ ಇರ್ತಾ ಇದ್ರೆ ಆ ಸಭೆಯಿಂದಾನೇ ಆಚೆ ಹೋಗೋಯ್ತಲ್ಲ ನಮ್ಮ ಅಲ್ಪಸಂಖ್ಯಾತ ಮುಖಂಡರು, ಬಾಕೌಟ್ ಮಾಡಿ ಹೋಗೋಯ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಚುನಾವಣೆ ಅನೌನ್ಸ್ ಆದ್ಮೇಲೆ ಈಗ ನಮ್ಗೆ ಕೇಳಿಲ್ಲ ಅಂತ ಹೇಳಿದ್ರೆ ಇದು ಜಮೀರನ್ನ ಹೆಂಗ್ ಮನವೊಲಿಸ್ತೀರಿ? ಪಾಪ ಅವ್ರು ಬೇಸರ ಬಂದ್ಬಿಟ್ಟಿದ್ದಾರೆ, ಕೇರಳ ಕೂತ್ಬಿಟ್ಟಿದ್ದಾರೆ. ಈಗ ಅವರು ಸುರ್ಜೇವಾಲಾ ಅವರ ಇನ್ನೊಂದು ಬದಿ ಇರತಕ್ಕಂಥ KC ವೇಣುಗೋಪಾಲ್ ಜೊತೆ ಓಡಾಡ್ತಿದ್ದಾರೆ ಅವರಲ್ಲಿ. ಅವ್ರನ್ನ ಹೆಂಗೆ ಮನವೊಲಿಸ್ತೀರಿ ಈಗ? ಪ್ರಶಾಂತ್ ನಾಥ್ ಅವರೇ, ನಿಮ್ಗೆ ಗೊತ್ತಿದೆ, ನಾನು ಕೂಡ 40-45 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದವನು. ನನ್ನ ನೋಡಿದ್ದೀರಾ, NSU ಟೈಮಿಗೆ ನೋಡಿದ್ದೀರಾ. ಇಲ್ಲಿ ಅನೇಕರಿಗೆ ಗೊತ್ತಿಲ್ಲ. DK ನೀವು NSU ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ DK ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದ NSU ಅಧ್ಯಕ್ಷರಿದ್ರು. ಅನೇಕರಿಗೆ ಗೊತ್ತಿಲ್ಲ ವಿಷಯ. ಅದಲ್ಲ ನಾನು ಹೇಳೋದು, ನಿಮಗೆ ಯಾರು ಕರೆಯುವಂಥ ನೆಸೆಸಿಟಿ ಇಲ್ಲ. ನಮ್ಮ ಕೆಲಸ, ನಮ್ಮ ಕರ್ತವ್ಯ ನಮ್ಮದು ಹೋಗಬೇಕು. ನಾವು ಕಾರ್ಯಕರ್ತರಾಗಿ 2 ಚುನಾವಣೆ ಆಗ್ತಾ ಇದೆ, ಒಂದು ಬಾಗಲಕೋಟೆ, ಒಂದು ದಾವಣಗೆರೆ. ನಮ್ದೆಲ್ಲ ಧರ್ಮ, ನಮ್ಮ ಕರ್ತವ್ಯ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ, ನಾವು ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ. ನಮಗೆ ಯಾರು ಕರಿಬೇಕು ಅಂತ ನೆಸೆಸಿಟಿ ಇಲ್ಲ. ನಮ್ಮ ಬೂತ್ಗಳಲ್ಲಿ ಬಂದು ಓಟ್ ಕೇಳಿ, ಕಾಂಗ್ರೆಸ್ ಸಿದ್ಧಾಂತಗಳ ಮೇಲೆ, ಕಾಂಗ್ರೆಸ್ ವಿಚಾರಧಾರೆಗಳ ಮೇಲೆ ಹಾಗೂ ನಮ್ಮ 5 ವರ್ಷದ ಸಾಧನೆಗಳು ನಾವು ಹೇಳ್ತೀವಿ. 5 ವರ್ಷ ನಮ್ಮ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ನಾವು 3 ವರ್ಷ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನ ಅವರ ತಪ್ಪು ನೆಪಗಳನ್ನು ಅವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ಮುಂದಿನ 10 ದಿನಗಳಲ್ಲಿ ನಾವು ಮಾಡ್ತೀವಿ.
ಅದಕ್ಕೆ ಜನ ನಮಗೆ ಕಾಂಗ್ರೆಸ್ ಓಟ್ ಹಾಕಿ ಅಂತ. ಅದು ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ, ಶಾಮನೂರು ಶಿವಶಂಕರಪ್ಪ ಅವರು ಕಳೆದ 35 ವರ್ಷ ಪ್ರಾಮಾಣಿಕವಾಗಿ ಈ ಜಿಲ್ಲೆಗೆ ಸೇವೆ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರ ಮಗ ಕೂಡ ಕೆಲಸ ಮಾಡಿದ್ದಾರೆ. ಜನ ಇವತ್ತು ಬಹಳ ವಿಶ್ವಾಸದಲ್ಲಿದ್ದಾರೆ. ಯುವಕರಿಗೆ ಒಂದು ಹುಮ್ಮಸ್ಸಿದೆ. ಸಲೀಂ ಅಹಮದ್ ಅವರಿಂದ 40 ವರ್ಷ ಕೆಲಸ ಮಾಡಿದಿರಿ ಪಾರ್ಟಿಯಲ್ಲಿ. ಸಲೀಂ ಅಹಮದ್ ಅವರಿಂದ 40 ವರ್ಷ ಪಾರ್ಟಿಯ ಸಂಘಟನೆಯಲ್ಲಿ ಕೆಲಸ ಮಾಡಿದಿರಿ. ಈ ಆರ್ಗ್ಯುಮೆಂಟನ್ನು ಹೆಂಗೆ ಒಪ್ಕೋತೀರಿ? ಶಾಮನೂರು ಶಿವಶಂಕರಪ್ಪನವರ ಮಗ ಟಿಕೆಟ್ ಕೇಳಿದ್ರೆ ಮಾತು ಬೇರೆ, ಮೊಮ್ಮಗನಿಗೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ಟು, ಯಾವುದೇ ಅನುಭವ ಇಲ್ಲ. ಇದೊಂದು ಆರ್ಗ್ಯುಮೆಂಟ್ ಇದ್ದೇ ಇದೆ ಅಲ್ಲ. ಈಗ ಸಾದಿಕ್ ಪೈಲ್ವಾನ್ರನ್ನ ನೀವೇನೋ ಮಾಡಿ ಹಿಂದೆ ತೆಗೆಸಿದ್ರಿ ನಿಜ, ಬಟ್ ಅವ್ರೇನು ಕೇಳ್ತಾ ಇದ್ರು? ಲಿಂಗಾಯತರ ಓಟೇ 30,000 ಇದೆ, ನಮ್ಮ ಓಟ್ 60-70,000 ಇದೆ, ನೀವು ನಮಗೆ ಓಟ್ ಸೀಟ್ ಕೊಡೋಲ್ಲ. ಈಗ ನಾಳೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಬಂದು ನಿಂತುಬಿಟ್ಟು MLA ಆದರೆ ಮುಂದಿನ 20 ವರ್ಷ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಡೋಕ್ಕಾಗಲ್ಲ. ಈ ಆರ್ಗ್ಯುಮೆಂಟ್ ಅಂದರೆ ನನಗನ್ಸುತ್ತೆ ಈಗ ನೀವು ಪಾರ್ಟಿ ಸ್ಟ್ರಕ್ಚರಲ್ಲಿ ಬಂದವರು ಈ ಪ್ರಶ್ನೆ ಕೇಳಲ್ವಾ? ಇಲ್ಲ 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 ನಾನು ಬರೀ ಸ್ಟ್ರಕ್ಚರ್ ಯೋಚನೆ ಮಾಡಿನೇ ನಾನು ಹೇಳ್ತಾ ಇರೋದು. ಒಂದು ಕಡೆ ಬಾಗಲಕೋಟೆಯಲ್ಲಿ ಅವರ ಫ್ಯಾಮಿಲಿಗೆ ನೀವು ಕೊಡ್ತೀರಾ, ಹಾಗಾದ್ರೆ ಶಾಮನೂರು ಶಿವಶಂಕರ್ ಅವಮಾನ ಮಾಡ್ಬೇಕು, ಅವ್ರ ಫ್ಯಾಮಿಲಿಗೆ ಅವಮಾನ ಮಾಡ್ಬೇಕಂತಿದ್ದೀರಾ? ಅವ್ರು ಕೇಳಿದ 2 ವರ್ಷಕ್ಕೆ. ನಮ್ಮ 2 ವರ್ಷ ಏನು ಶಾಮನೂರು ಶಿವಶಂಕರಪ್ಪ MLA ಆಗಿದ್ರು, ಅವ್ರು ಬದುಕಿದ 2 ವರ್ಷ ಅವರೇ ಇರ್ತಾ ಇದ್ರು. ಅದಾದಮೇಲೆ ಹೈಕಮಾಂಡ್ಗೆ ನೀವು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಈ 28ರಲ್ಲಿ ಕೇಳಿ, ಅಲ್ಪಸಂಖ್ಯಾತರ ಟಿಕೆಟ್ ಕೇಳಲಿ ಅಂತ ಹೇಳೋಂಥ ಮಾತು ಕೂಡ ಸ್ವತಃ ಹೈಕಮಾಂಡ್ ಹೇಳಿದೆ. ಆಗಿರುವಾಗ ಅದನ್ನು ಬಿಟ್ಟು ಇಲ್ಲ ಇದು ಮಾಡಲೇಬೇಕು, ಇಲ್ಲ ನಾವು ಕ್ಯಾಂಪೇನ್ ಮಾಡಲ್ಲ ಅಂತ ಹೇಳೋದು ಎಷ್ಟು ಸರಿ? ಅದು ಸರಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ದು ಪಾರ್ಟಿ ಅಂತ ಒಂದಿದೆ, ಒಂದು ತತ್ವ ಅಂತ ಹೇಳಿದ್ರೆ ಯು ಕೆನಾಟ್ ಹ್ಯಾವ್ ಎ ಡಬಲ್ ಸ್ಟ್ಯಾಂಡರ್ಡ್ಸ್. ಕೊಡ್ತೀರಾ? ಇಲ್ಲಿ ನಾವು ಕೊಟ್ಟಿಲ್ಲ. ಮುಸ್ಲಿಂ ಸಮುದಾಯದ ತುಷ್ಟೀಕರಣ ಮಾಡ್ತೀರಿ ಅಂತ BJP ನಿಮ್ಮ ಮೇಲೆ ಆರೋಪಿಸುತ್ತೆ. ನಿಮ್ಗೊಂದು ಟಿಕೆಟ್ ಕೊಡೋಕ್ಕಾಗ್ತಾ ಇಲ್ಲ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ. ಮತ್ತು ನೀವು ಮಾತೆತ್ತಿದ್ರೆ ನಾವು ಸೆಕ್ಯುಲರ್ ಪಕ್ಷ, ನಾವು ಆ ಪಕ್ಷ, ನಾವು ಈ ಪಕ್ಷ ಅಂತ ಹೇಳ್ತಾನೆ ಇರ್ತೀವಿ. ಅಲ್ಲ 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 ಅಲ್ಲ, ನಾನು ಕೇಳ್ತಾ ಇಲ್ಲ, ನಿಮ್ಮ ಸಮುದಾಯದವರು ಈ ಪ್ರಶ್ನೆ ಕೇಳ್ತಿದ್ದಾರೆ, ನನಗೇನು ಈ ಪ್ರಶ್ನೆ ಇಲ್ಲ. ಅಲ್ಲಲ್ಲ, ನಮ್ಮ ಸಮುದಾಯ ಅಲ್ಲ ನಮ್ಮಲ್ಲಿ ಅವರು ನಮ್ಮ ಬಗ್ಗೆ ಚಿಂತೆ ಮಾಡೋದು ಏನು ಬೆಸಿಟ್ಟಿಲ್ಲ. ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರಿಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ. ಫಸ್ಟ್ ಟೈಮ್ ಸ್ಪೀಕರ್ ಆಗಿ ಮಾಡಿದ್ದಾರೆ ಖಾದರ್ನ, ಜಮೀರ್ ಮಿನಿಸ್ಟರ್ ಇದ್ದಾರೆ, ರಹೀಂ ಖಾನ್ ಮಿನಿಸ್ಟರ್ ಇದ್ದಾರೆ, ನಾನು ಚೀಫ್ ವಿಪ್ ಇದ್ದೀನಿ, ನಜೀರ್ ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾರೆ. 25 ಜನರು ಅಲ್ಪಸಂಖ್ಯಾತರಿಗೆ ಕ್ಯಾಬಿನೆಟ್ ರ್ಯಾಂಕು, ಸ್ಟೇಟ್ ರ್ಯಾಂಕ್ ಮಿನಿಸ್ಟರ್ ಅವಕಾಶ ಕೊಟ್ಟಿದೆ. ಅದರಿಂದ ಆಮೇಲೆ ಏನೆಲ್ಲ ಫಂಡ್ಗಳು ಕೊಡಬೇಕು, ಎಜುಕೇಷನ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಂಥ ಏನು ನೆಸಿಟಿ ಇಲ್ಲ. ಆದರೆ ಅವ್ರಿಗೆ 12 ವರ್ಷ ನರೇಂದ್ರ ಮೋದಿ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ, 12 ವರ್ಷ ಜನರಿಗೆ ಮೋಸ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ ಉತ್ತರ ಕೊಡಲಿ. ಇವತ್ತೇನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಕೊಡಬೇಕು, ಅಷ್ಟು ಸುಳ್ಳು ಹೇಳಿದ್ದಾರೆ. ಎಲ್ಲೋಯ್ತು 15 ಲಕ್ಷ, ಎಲ್ಲೋಯ್ತು 2 ಕೋಟಿ ಉದ್ಯೋಗ, ಎಲ್ಲೋಯ್ತು ಡಬಲ್ ಇನ್ಕಮ್ ರೈತರಿಗೆ? ದಾವಣಗೆರೆ ಟಿಕೆಟ್ ಜಗ್ಗಾಟ, ಸಲೀಂ ಅವರೇ, ದಾವಣಗೆರೆ ಟಿಕೆಟ್ ಜಗ್ಗಾಟ ನನಗೆ ಮೇಲೆ ಜಗ್ಗಾಟ ಅಲ್ಲ, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಇದಷ್ಟೇ. ಮುಂದಿನ 10 ದಿನಗಳಲ್ಲಿ ನಾವು ಮಾಡ್ತೀವಿ. ಸಲೀಂ ಅವರೇ, ದಾವಣಗೆರೆಯ ಒಟ್ಟಾರೆ ಟಿಕೆಟ್ ಜಗ್ಗಾಟ ನೋಡಿದ್ದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಇದಷ್ಟೇ. ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರು ಬೇಸರಗೊಂಡ್ರು, ಪಾರ್ಟಿ ಪರವಾಗಿ DK ಶಿವಕುಮಾರ್ ಪರವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರು ಓಡಾಡ್ತಿದ್ದಾರೆ, ಅಷ್ಟೇ ಅಲ್ವಾ ಇದಾಗ್ತಿರೋದು? ಬಣ ಬಡಿದಾಟದ ಒಂದು ಹೊಸ ಸ್ವರೂಪ ದಾವಣಗೆರೆಯಲ್ಲಿ ಎದ್ದು ಕಾಣ್ತು. ಅಲ್ಲಲ್ಲ, ಯಾವ ಬಣ ಬಡಿದಾಟ ಅಲ್ಲ, ಇದ್ರಲ್ಲಿ ಯಾವ ಬಡಿದಾಟ ಇಲ್ಲ. ಒಟ್ಟಾರೆ 3 ಜನ ಸೇರಿ ನಮ್ಮನ್ನ ಕಳಿಸಿದ್ರು, ನನಗೂ ರಿಜ್ವಾನ್ ಅವ್ರನ್ನ ಕಳಿಸಿದ್ರು. CM ಇರ್ಬೋದು, DCM ಇರ್ಬೋದು, ಸುರ್ಜೇವಾಲಾ ಇರ್ಬೋದು. ಅವ್ರು ಹೇಳ್ಬಿಟ್ಟು ಸಲೀಂ, ರಿಜ್ವಾನ್ ನೀವಿಬ್ರು ಹೋಗ್ಬಿಟ್ಟು ಈ ಕೆಲಸ ಮಾಡಬೇಕು ಹೇಳಿದ್ರು. ಅದ್ರಲ್ಲಿ ಯಾವುದೇ ಬಣ ಇಲ್ಲ. ಅದು ನೀವೇ ಹೇಳಬೇಕು ಹೊರತು ನಮ್ಮಲ್ಲಿ ಯಾವ ಬಣ ಇಲ್ಲ. ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಾಗತ್ತೆ, 2 ಪಕ್ಷದಲ್ಲಿ ನಾವು ಗೆಲ್ತೀವಿ, ಗೆದ್ದು ಸಂದೇಶ ಹೋಗುತ್ತೆ. ಸುಮ್ಮನೆ ನಾನು ಅಲ್ಲಿ ಸ್ಥಳೀಯರ ಜೊತೆಗೆ ಮಾತಾಡಿದಾಗ ಮುಸ್ಲಿಂ ಸಮುದಾಯದ ಹಿರಿಯರನ್ನ ಕಾಂಗ್ರೆಸ್ ಕನ್ವಿನ್ಸ್ ಮಾಡಬಹುದು, ಬಟ್ ಯುವಕರು ಬಹಳ ರೊಚ್ಚಿಗೆದ್ದಿದ್ದಾರೆ ಅಂತಾರೆ. ಎಷ್ಟರ ಮಟ್ಟಿಗೆ ನಿಜ ಇದು? ಯುವ ಸಮುದಾಯದ ಓಟ್ಗಳು ಬರೋದು ಕಷ್ಟ ಇದೆ ಅಂತ ಯಾರಾದ್ರೂ ನಾನು ಹೇಳ್ತೀನಿ, ನೇರ ಹಣಾಹಣಿ ಕಾಂಗ್ರೆಸ್ ಮತ್ತೆ BJP. ಇಟ್ ಈಸ್ ಅ ಫೈಟ್ ಬಿಟ್ವೀನ್ ಸೆಕ್ಯುಲರಿಸಮ್ ಅಂಡ್ ಕಮ್ಯುನಲಿಸಮ್. ಒಂದು ವೇಳೆ ಯಾರಾದ್ರೂ ಇಂಡಿಪೆಂಡೆಂಟ್ಗೆ ಸಪೋರ್ಟ್ ಮಾಡಿ ಏನಾದ್ರೂ ಹೊರಟ್ರೆ ಅದು ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡೋ ರೀತಿ ಆಗತ್ತೆ. ಅದು ಒಂದು ವೇಳೆ BJP ಗೆಲ್ಸ್ಬೇಕಂತ ಇದ್ರೆ ಅಂತವ್ರಿಗೆ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಅದ್ರ ಮೇಲೆ ನಾವು ಓಟ್ ಕೇಳ್ತೀವಿ. ಈ ಸಮಾಜನ ಹೊಡೆಯುವಂತ ಕೆಲಸ ಕೆಲವು ಮಾಡ್ತಾರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಒಂದು ವೇಳೆ ಕೆಲವು ಕೋಮುವಾದಿ ಶಕ್ತಿಗಳು ಬೇಕಂತಾನೆ
ಕದಡಕ್ಕೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಇವತ್ತು ಅಲ್ಪಸಂಖ್ಯಾತರು ಗೊತ್ತಿದೆ, ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸಮಾಜದ ಎಲ್ಲ ವರ್ಗಕ್ಕೆ ಶಕ್ತಿ ಕೊಟ್ಟಿದೆ. ಅದೇ ರೀತಿ ಅಲ್ಪಸಂಖ್ಯಾತರು ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಆದ್ಯತೆ ಕೊಟ್ಟಿದೆ, ಎಲ್ಲರಿಗೂ ಅವಕಾಶ ಕೊಟ್ಟಿದೆ. ಸಲೀಂ ಅಹಮದ್ ಅವರು ಏಪ್ರಿಲ್ 10ಕ್ಕೆ ಕಾಯ್ತಾ ಇರ್ತೀನಿ ನಾನು. ನೀವು ನಮ್ದೇ ಶೋಕ್ ಬನ್ನಿ ಪಾರ್ಟಿ ರೌಂಡ್ಸ್ಗೆ. ಯಾರೋ ಷಡ್ಯಂತ್ರ ಮಾಡಿದ ಹೆಸರು ಹೇಳ್ತೀನಿ ಅಂತಿರಲ್ಲ, ನಾನು ಕಾಯ್ತಾ ಇರ್ತೀನಿ. ಏಪ್ರಿಲ್ 10ಕ್ಕೆ ಮಾತಾಡೋಣ ನಾವು. 10ನೇ ತಾರೀಕು ಎಲ್ಲ ನಿಮ್ಗೆ ದೊಡ್ಡ ಒಂದು ಫಿಲ್ಮ್ ತರ ಖುಲಾಸೆ ಮಾಡ್ತೀನಿ ನಾನು. ಯಾರ್ಯಾರು ಏನೇನ್ ಮಾಡಿದ್ರು, ಯಾರು ಏನೇನ್ ಷಡ್ಯಂತ್ರ ಮಾಡಿದ್ರು, ಯಾಕೆ ಹೋಗ್ಲಿಲ್ಲ, ನಮ್ಮ ಸಾದಿಕ್ ಪೈಲ್ವಾನ್ಗೆ ವಿಡ್ರಾ ಮಾಡಕ್ಕೆ ಯಾರು ಹೋಗ್ಲಿಲ್ಲ, ಯಾಕೆ ಹೋಗ್ಲಿಲ್ಲ, ಯಾರಲ್ಲಿ ಭಾಗಿಯಾಗಿದ್ರು, ಏನ್ ಅವ್ರು ಈ ಸಂದೇಶ ಕೊಡ್ಬೇಕಂತ ಇದು ಎಲ್ಲ ವಿಚಾರಗಳನ್ನ ನಿಮ್ಗೆ ಚುನಾವಣೆ ಆದ್ಮೇಲೆ ತಾರೀಕು ಸಂಜೆ 5 ಗಂಟೆಗೆ ಶೋ ಇಸ್ ಫಿಕ್ಸ್ಡ್. ಸಲೀಂ ಅಹಮದ್ ಆಗ್ಬಹುದು, ಕಾಯ್ತಾ ಇರ್ತೀವಿ ನಾನು ಅಜಿತ್. ಸ್ವಲ್ಪ ಟೈಮ್ ಕೊಡಿ. 9 ಕ್ಯಾಂಪೇನ್ ಕ್ಯಾಂಪೇನ್ ಮಾಡಿ 10ನೇ ತಾರೀಕು ಟೈಮ್ ಕೊಡಿ. ಅಲ್ಲ ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ಕೊಂಡು ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡು ಅದನ್ನ ಹೇಳ್ತೀನಿ. ನಾನು ಯಾವ ಟೈಮ್ ಹೇಳ್ಬೇಕು ಆ ಟೈಮಲ್ಲಿ ಹೇಳ್ತೀನಿ. ನೀವೇನು ಡೇಟ್ ಫಿಕ್ಸ್ ಮಾಡಕ್ ಹೋಗ್ಬೇಡಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಲೀಂ ಅಹಮದ್ ಅವರೇ. ದಕ್ಷಿಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಿಸಿದ್ದೆ ಮತ್ತಷ್ಟು ಸುದ್ದಿ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ, ಸಮರ್ಥ್ ಗೆದ್ದೇ ಗೆಲ್ತಾರೆ ಅಂತ. 6 ಸಲ ಅಪ್ಪಾಜಿನ ಗೆಲ್ಲಿಸಿದ್ದಾರೆ. ಸಮರ್ಥರಲ್ಲಿ ಜನ ಉತ್ಸಾಹ ಕಾಣ್ತಿದ್ದಾರೆ, ಜನ ಗೆಲ್ಲಿಸ್ತಾರೆ ಅಂತ. ಗೆಲ್ತಾರ್ರಿ, ನೀವು ಜನ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. 6 ಬಾರಿ ಅಪ್ಪಾಜಿ ಅವ್ರನ್ನ ಗೆಲ್ಲಿಸಿದಂತಹ ಜನ ಇವರು. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಪ್ಪಾಜಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಹಾಗೂ ಸಮರ್ಥನಲ್ಲಿ ಒಬ್ಬ ಯುವಕನ ಒಂದು ಉತ್ಸಾಹವನ್ನ ಕಾಣ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ರೀತಿಯಿಂದನೂ ಕೂಡ ಗೆಲ್ಲುವಂತಹ ಭರವಸೆ ಇದೆ. ಫ್ಯಾಮಿಲಿ ರಾಜಕಾರಣ ಅಂದ್ರೆ ಈಗ ಯಾವ ಪಕ್ಷದಲ್ಲಿ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿಲ್ಲ ನೀವೇ ನೋಡಿದಿರ. ಅಜ್ಜ ಅವರು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಕೂಡ ಇರ್ತಾರೆ. ಯಾಕಂದ್ರೆ ಜನರು ಕೂಡ ನೋಡ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಎಷ್ಟು ನಾವು ಸಕ್ರಿಯವಾಗಿ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಪದೇ ಪದೇ ಟಿಕೆಟ್ ಅಪ್ಪಾಜಿಯವರ ಕ್ಷೇತ್ರವನ್ನ ಮತ್ತೆ ಮಲ್ಲಿಕಾರ್ಜುನ ಅವರ ಕ್ಷೇತ್ರ ಆಯಿತು, ಈಗ ಶಾಮನೂರ್ ಸಮರ್ಥ್ ಅವ್ರ ಮೊಮ್ಮಗಂಗೆ ಕೊಟ್ಟಿದ್ದಾರೆ. ಸೊ ಇದು ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಜಾಸ್ತಿ ಒಂದು ಸರ್ವೆ ಮಾಡಿಬಿಟ್ಟು ಗೆಲ್ಲುವಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನರು ಭರವಸೆಯ ಮತವನ್ನು ಕೂಡ ಕೊಡ್ತಾರೆ ಅಂತ ನಮಗೂ ಕೂಡ ಭರವಸೆ ಇದೆ. ನೆಕ್ಸ್ಟ್ ಚುನಾವಣೆನ ನಾನು ಹೇಳಲ್ಲ, ಯಾಕಂದ್ರೆ ಅದು ಇರೋದು ಕೆಪಿಸಿಸಿ ಎಐಸಿಸಿ ವರಿಷ್ಠರ ತೀರ್ಮಾನ. ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡಬೇಕಾಗಿದೆ. ಆಸ್ ಎ ರುಟೀನ್ ಸಮೀಕ್ಷೆ ಮಾಡ್ತಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.